ಥ್ಯಾಂಕ್ ಯು. ಸೊ ಅಗ್ರಿಕಲ್ಚರ್ ಟ್ರೈನಿಂಗ್. ಸೊ ಇವತ್ತು ನಾವೇನೆಲ್ಲ ನೋಡ್ತಾ ಇದೀವಿ ಪ್ರತಿಯೊಂದು ಈ ಒಂದು ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ. ಸೊ ಸ್ಟಿಲ್ ಒಂದು ಇಂಡಸ್ಟ್ರಿ FMCG, ಹೆಲ್ತ್ ಅಂಡ್ ಅಗ್ರಿ ಏನಿದೆ, ಮೂರು ಇಂಡಸ್ಟ್ರಿಗಳು ಕೂಡ ದೊಡ್ಡ ಮಟ್ಟದಲ್ಲೇ ನಡೀತಾನೆ ಇದೆ. ಸೊ ಹಾಗಾಗಿ ಅಗ್ರಿಕಲ್ಚರ್ ಹೇಗಿತ್ತು ಮುಂಚೆ, ಹೇಗಿತ್ತು ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ ಅಗ್ರಿಕಲ್ಚರ್ ಒಂದು ಇದರಲ್ಲಿ ಸೆಕ್ಟಾರ್ ಅಲ್ಲಿ. ಸೊ ಬಿಫೋರ್ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಹಸಿರು ಕ್ರಾಂತಿಗೂ ಮೊದಲು ನಮ್ಮ ಏನ್ ಇಂಡಿಯಾದಲ್ಲಿ ಸ್ಪೆಷಲಿ ಅಂದ್ರೆ ಪ್ರಾಚೀನ ಭಾರತ ಅಂತ ನಾವ್ ಏನ್ ಹೇಳ್ತೀವಿ, ಅದರಲ್ಲಿ 100% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ವಿ. ಅಂದ್ರೆ ಸಾವಯವ ಕೃಷಿ ಅಂತ ನಾವೇನ್ ಹೇಳ್ತೀವಿ, ಆ ಸಾವಯವ ಕೃಷಿನೇ ಮೆಜಾರಿಟಿ ಆಫ್ ದ ಪೀಪಲ್ ಮಾಡ್ತಿದ್ರು. ಅಂದ್ರೆ ನಮ್ಮ ತಾತ ಮುತ್ತಾತ ಅವ್ರ ಕಾಲದಲ್ಲಿ ಚೆಕ್ ಮಾಡಿ, ಯಾರು ಈ ತರ ರಸಗೊಬ್ಬರಗಳನ್ನ ಯೂಸ್ ಮಾಡಿ ಯಾರು ಬೆಳೆ ಬೆಳಿತಿರ್ಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ಅದ್ರ ಸಿಗಂತ ಸಗಣಿಯಿಂದ ಇರ್ಬೋದು, ಅಥವಾ ಏನು ಭೂಮಿಯಲ್ಲಿ ಕೊಳೆಯುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಬೆಳೆನ ಬೆಳೀತಾ ಇದ್ರು. ಯಾವ್ದೇ ಕೀಟನಾಶಕ ಆಗಿರ್ಲಿ, ರಾಸಾಯನಿಕ ಗೊಬ್ಬರ ಆಗಿರ್ಲಿ, ಆ ತರದ್ ಯಾವ್ದು ಕಾನ್ಸೆಪ್ಟ್ ಇರ್ಲಿಲ್ಲ. ಯಾವ ಇಂಡಸ್ಟ್ರಿಗಳು ಕೂಡ ಆಗಿನ ಟೈಮಲ್ಲಿ ಇರ್ಲಿಲ್ಲ, ಹೌದಲ್ಲ. ಏನೆಲ್ಲ ಸಸ್ಯಗಳಿಂದ ಅಥವಾ ಪ್ರಾಣಿಗಳಿಂದ ಏನೆಲ್ಲ ನೈಸರ್ಗಿಕವಾಗಿ ಏನ್ ಸಿಕ್ಕುತ್ತೆ ಅದನ್ನ ಅವರೇ ಕೀಟನಾಶಕಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನೈಸರ್ಗಿಕ ಗೊಬ್ಬರಗಳಾಗಿ ಕನ್ವರ್ಟ್ ಮಾಡ್ಕೊಂಡು ಆದಷ್ಟು ಸಾವಯವ ಏನು ಟೆಕ್ನಾಲಜಿ ಅನ್ನೋದು ಏನಿದೆ ಆಗಿನ ಮಟ್ಟದಲ್ಲಿ ಅದನ್ನೇ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲೇ ಬೆಳೆನ ಬೆಳೀತಾ ಇದ್ವಿ. ಯಾವಾಗ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತು, ಹಸಿರು ಕ್ರಾಂತಿ ಅಂತ ಯಾವಾಗ ಹೇಳ್ತೀವಿ, ಅದು ಸ್ಟಾರ್ಟ್ ಆದ್ಮೇಲೆ ಏನ್ ಇಂಡಸ್ಟ್ರಿಯಲೈಸೇಷನ್ ಅಂತ ಸ್ಟಾರ್ಟ್ ಆಯ್ತು. ಆ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ನಮಗೆ ಅಂದ್ರೆ ಏನು ಪ್ರಮೋಟ್ ಮಾಡ್ತಾ ಹೋದ್ರು, ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಹೀಲ್ಡ್ ತೆಗಿಯೋದು ಯಾವ ತರ, ಹಾರ್ಮೋನ್ಸ್ ನ ಇಂಜೆಕ್ಟ್ ಮಾಡ್ಕೊಳ್ಳೋದು ಯಾವ ತರ, ಕೆಮಿಕಲ್ ನ ಬಳಕೆ ಮಾಡೋದ್ರಿಂದ ಯಾವ ರೀತಿ ನಾವು ಭೂಮಿನ ಅಂದ್ರೆ ಬೆಳೆನ ಬೆಳಿಬಹುದು ಅನ್ನೋದ್ರ ಬಗ್ಗೆ ಎಜುಕೇಟ್ ಮಾಡ್ತಾ ಏನಾಯ್ತು, ಈ ಸಾವಯವ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟ್ ತೆರೆ ಮರೆಯಲ್ಲಿ ಹೋಗ್ಬಿಡ್ತು. ಅದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ತುಂಬಾನೇ ಕಡಿಮೆ ಆಗ್ತಾ, ಜನ ಫಾಸ್ಟ್ ಅಂದ್ರೆ ಮನಿ ಮೇಕಿಂಗ್ ಏನ್ ಕಾನ್ಸೆಪ್ಟ್ ಇದೆ ಅದ್ರ ಮೇಲೆ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೋಗ್ತಾ ಏನಾಯ್ತು, ಅದ್ರದ್ದು ಕಂಪ್ಲೀಟ್ ಸಾವಯವ ಕೃಷಿ ಅನ್ನೋದು ನಶ್ವರ ಆಗಿ ಎಲ್ಲೋ 100ರಲ್ಲಿ ಒಂದು 5% ಪೀಪಲ್ಗಳು ಮಾತ್ರ ಸಾವಯವ ಕೃಷಿ ಮಾಡ್ತಿದ್ದಾರೆ. ಬಟ್ 95% ಪೀಪಲ್ಗಳು ಏನ್ ಸರ್ಕಾರ ಕೊಡುತ್ತೆ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ, ಏನ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಇದೆ ಅದನ್ನ ಯೂಸ್ ಮಾಡ್ಕೊಂಡೆ ಬೆಳೆ ಬೆಳೆಯಕ್ ಸ್ಟಾರ್ಟ್ ಮಾಡ್ತಿದ್ರು. ಸಾವಯವ ನಮ್ದು ಮೇನ್ ಉದ್ದೇಶ ಇರೋದು ಸಾವಯವ ಕೃಷಿನ ಪ್ರಮೋಟ್ ಮಾಡೋದು. ಯಾಕಂದ್ರೆ ಇವತ್ತು ಸಾವಯವ ಕೃಷಿಯಿಂದ ಏನೇನ್ ಲಾಭಗಳಿದೆ ಅಂತ ನಿಮ್ಗೂ ಗೊತ್ತಿದೆ, ಹೌದಲ್ಲ. ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಜನಗಳ ಹೆಲ್ತ್ ಮೇಲೆ ಬೀಳ್ತಿದೆ ಅಂತಾನು ನಿಮಗೆ ಗೊತ್ತಾಗಿದೆ, ಹೌದಲ್ಲ. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾವಯವ ಕೃಷಿನ ಮಾಡೋದಿಕ್ಕೆ ನಮ್ಮ ಕಂಪನಿ ಏನ್ ವೆಸ್ಟೀಜ್ ಮಾರ್ಕೆಟಿಂಗ್ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಸಾವಯವ ಕೃಷಿ ಅಂದ್ರೆ ಏನು? ಸಾವಯವ ಕೃಷಿ ಅಂದ್ರೆ ಡೆಫಿನಿಷನ್ ಎಲ್ಲ ಅವಶ್ಯಕತೆ ಇಲ್ಲ, ವೆರಿ ಸಿಂಪಲ್. ಅಂದ್ರೆ ಏನೆಲ್ಲ ಬೆಳೆ ಬೆಳಿತೀವಿ ಆ ಬೆಳೆನ ಯಾವುದೇ ಒಂದು ಜಾನುವಾರು ಉತ್ಪನ್ನ, ಏನಾದ್ರು ಸಗಣಿ ಗೊಬ್ಬರ ಆಗಿರ್ಬೋದು, ಅಥವಾ ಏನಾದ್ರು ಕೊಳ್ತೋಗಿರೋ ಅಂತ ಕೆಲವೊಂದು ಹಸಿರು ಗೊಬ್ಬರದಿಂದ ಹಿಡಿದು ಅದನ್ನ ಬಳಸಿ ನಾವು ಮಾಡ್ತಿದ್ದಂತ ಒಂದು ಕೃಷಿನ ಸಾವಯವ ಕೃಷಿ ಅಂತೀವಿ. ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಕೀಟನಾಶಕಗಳಾಗ್ಲಿ, ರಸಗೊಬ್ಬರಗಳಾಗ್ಲಿ, ಯಾವುದೇ ಹಾರ್ಮೋನ್ಸ್ ಇಂಜೆಕ್ಟೆಡ್ ಅದನ್ನಾಗ್ಲಿ, ಅಥವಾ ಗ್ರೋತ್ ಟಾನಿಕ್ಗಳನ್ನ ಅಂದ್ರೆ ಪ್ರತಿಜೀವಕ ಏನು ಗ್ರೋತ್ ಹಾರ್ಮೋನ್ಗಳನ್ನ ಏನ್ ಯೂಸ್ ಮಾಡಲ್ಲ. ಯೂಸ್ ಮಾಡ್ದೇನೆ ಏನೆಲ್ಲ ನಾವು ಬೆಳಿತೀವಲ್ಲ ಅದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ ಇದನ್ನ ಮಾಡ್ದೇನೆ ಬೆಳೆನೆ ಬೆಳೆಯೋದ, ಹೌದಲ್ಲ. ಸಮ್ವೇರ್ ಅದನ್ನ ಯೂಸ್ ಮಾಡ್ತಾನೆ ಇದ್ದಾರೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಮ ಕಂಪ್ನಿ ಪ್ರಮೋಟ್ ಮಾಡ್ತಿದೆ. ಸಾವಯವ ಕೃಷಿಲಿ ಏನು ಅಡ್ವಾಂಟೇಜಸ್ ಏನಿದೆ ಅಂದ್ರೆ ಒಂದು ಅನುಕೂಲ ಅನ್ನೋದು ಏನಿದೆ ಸಾವಯವ ಕೃಷಿ ಮಾಡೋದ್ರಿಂದ ಅಂದ್ರೆ ಸುಸ್ಥಿರ ಕೃಷಿ ಉತ್ಪಾದನೆ ಅಂತ ಹೇಳ್ತೀವಿ. ಸುಸ್ಥಿರ ಕೃಷಿ ಅಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಹೀಲ್ಡ್. ಅಂದ್ರೆ ಈಗ ಕೆಮಿಕಲ್ ನಾವು ಬಳಸ್ತಾ ಇದ್ವಿ, ಕೆಮಿಕಲ್ ಅಲ್ಲಿ ಒಂದ್ಸಾರಿ ಎಕ್ಸಾಂಪಲ್ ಶುಂಠಿ ಎಕ್ಸಾಂಪಲ್ ತಗೊಂಡೋದಾದ್ರೆ ಒನ್ ಟೈಮ್ ನಾನು ಮಾಡಿದಾಗ ತುಂಬಾ ಚೆನ್ನಾಗಿ ಬೆಳೆ ಬಂತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಅಂದ್ರೆ ಒಂದ್ ಚೀಲಕ್ಕೆ 20 ಚೀಲ ಇಳುವರಿ ಬಂತು. ನೆಕ್ಸ್ಟ್ ಇನ್ನೊಂದ್ಸರಿ ಹಾಕಿದಾಗ ಒಂದ್ ಚೀಲಕ್ಕೆ ಅದು 15 ಚೀಲ ಆಯ್ತು. ಇನ್ನೊಂದ್ಸರಿ ಹಾಕಿದಾಗ ಒಂದ್ ಚೀಲಕ್ಕೆ 10 ಚೀಲಕ್ಕೆ ಬಂತು. ಇನ್ನೊಂದ್ಸರಿ ಹಾಕಿದಾಗ 10 ಚೀಲಕ್ಕೆ 17 ಚೀಲ ಬಂತು. ಅಂದ್ರೆ ಇಲ್ಲಿ ಏನಾಗ್ತಿದೆ, ಒಂದು ಸ್ಟೆಬಿಲಿಟಿ ಇಲ್ಲ. ಏನಾಗ್ತಿದೆ, ನಿಮ್ಮ ಒಂದು ಉತ್ಪಾದನೆ ಅನ್ನೋದು ಸ್ಟೆಬಿಲಿಟಿ ಇಲ್ಲ, ವೇರಿಯೇಷನ್ಸ್ ಆಗ್ತಿದೆ, ಸುಸ್ಥಿರತೆ ಇಲ್ಲ. ಹಾಗಾಗಿ ಈ ಒಂದು ಸಾವಯವ ಕೃಷಿ ಮಾಡೋದ್ರಿಂದ ಭೂಮಿಲಿರೋ ಏನು ಉತ್ಪಾದನೆಯ ಕೆಪಾಸಿಟಿ ಏನಿದೆ, ಏನ್ ಭೂಮಿಲಿರೋ ಅಂದ್ರೆ ಒಂದು ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಆ ನ್ಯೂಟ್ರಿಯೆಂಟ್ಸ್ ನ ಸರಿಯಾದ ರೀತಿ ನಾವು ಬಳಕೆ ಮಾಡೋದ್ರಿಂದ ಸುಸ್ಥಿರತೆ ಅಂದ್ರೆ ಕೃಷಿಯಲ್ಲಿ ಸುಸ್ಥಿರತೆ ನಾವು ಕಾಪಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆ ಪುನಃಸ್ಥಾಪನೆ ಅಂತಾನೆ ಹೇಳ್ತೀವಿ. ಏನ್ ಮಣ್ಣಿದೆ, ಮಣ್ಣಿನ ಫಲವತ್ತತೆನ ರೀಸ್ಟೋರೇಷನ್ ಮಾಡ್ಬೋದು.
ಸೊ ಮಣ್ಣಿನಲ್ಲಿ ಏನೆಲ್ಲ ಫಲವತ್ತತೆ ಇದೆ, ನಾವು ಕೆಮಿಕಲ್ ಆಗ್ದಂಗ್ ಏನಾಗುತ್ತೆ, ಅದ್ರದ್ದು ಫಲವತ್ತತೆಯನ್ನ ಕಡಿಮೆ ಮಾಡ್ದಂಗ್ ಆಗುತ್ತೆ, ಭೂಮಿ ಬಂಜರಾಗ್ತಾ ಹೋಗುತ್ತೆ. ಪ್ರತಿ ಸರಿ ನೀವು ಫಲವತ್ತತೆ ಮೇಂಟೈನ್ ಮಾಡೋದಕ್ಕೆ ಜಾಸ್ತಿ ಖರ್ಚು ಮಾಡೋ ಅಗತ್ಯತೆ ಹೊರಗಡೆ ಇದೆ. ಇಲ್ಲಿ ನೀವು ಸಾವಯವ ಕೃಷಿ ಮಾಡಿದ್ರೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದಂಗ್ ಮಾಡಿದಾಗ ನಿಮ್ಮ ಮಣ್ಣಿನಲ್ಲಿ ಏನೆಲ್ಲ ಸಾಯಿಲ್ ಫರ್ಟಿಲಿಟಿ ಅಂತ ಹೇಳ್ತೀವಿ ಅದು ತುಂಬಾ ಚೆನ್ನಾಗಿ ರೀಸ್ಟೋರ್ ಆಗುತ್ತೆ. ಆಲ್ರೆಡಿ ಭೂಮಿಲಿ ಇರುತ್ತೆ. ಸೊ ನಮ್ಮ ಒಂದು ಸಾವಯವ ಕೃಷಿನ ಮಾಡೋದ್ರ ಮೂಲಕ ನಮ್ಮ ಮಣ್ಣಿನಲ್ಲಿ ಏನ್ ಫಲವತ್ತತೆ ಇದೆ ಅದನ್ನ ಮತ್ತೆ ರೀಸ್ಟೋರ್ ಮಾಡೋದಕ್ಕೂ ಅವಕಾಶ ಇದೆ. ಅದ್ರ ಜೊತೆಗೆ ಗುಣಮಟ್ಟದ ಆಹಾರ ಉತ್ಪಾದನೆ. ಇವತ್ತಿಂದು ಪ್ರಪಂಚದಲ್ಲಿ ನಾವು ನೋಡೋದಾದ್ರೆ ಪ್ರತಿಯೊಂದು ಕೆಮಿಕಲೈಸ್ಡ್ ಆಗೋಗಿದೆ, ಹೌದಲ್ಲ? ಕೆಮಿಕಲೈಸ್ಡ್ ಆಗ್ತಾ ಏನಾಗುತ್ತೆ, ಆಹಾರದ ಗುಣಮಟ್ಟ ತುಂಬಾನೇ ಕಳಪೆ ಆಗಿದೆ. ಮೊದಲು ಒಂದು ಟೊಮೊಟೊ ಬೆಳೆದು ಅದು ಹಣ್ಣಾಗಿ ಕರಗೋಗೋದಕ್ಕೂ ಸಮಯ ಅಂತ ಇರ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಟೊಮೊಟೊ ಬೆಳೆದ ಹಣ್ಣಾದ್ರೆ 1-2 ದಿನಕ್ಕೆ ಆ ಟೊಮೊಟೊ ಹಣ್ಣೇ ಇರಲ್ಲ, ಕರ್ಗೋಗುತ್ತೆ. ಯಾಕಂದ್ರೆ ಅದಕ್ಕೆ ಯೂಸ್ ಮಾಡೋಂತ ಗ್ರೋತ್ ಹಾರ್ಮೋನ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು. ಸೊ ಹಣ್ಣಿನ ಆಹಾರ ಏನಿದೆ ಅದ್ರ ಗುಣಮಟ್ಟ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ಹೌದಲ್ಲ? ಅದ್ರ ಜೊತೆಗೆ ಮಣ್ಣಿನ ಮಾಲಿನ್ಯ, ಸೊ ಏನ್ ಸಾಯಿಲ್ ಏನೋ ಪೊಲ್ಯೂಷನ್ ಅಂತ ಹೇಳ್ತೀವಿ, ಅದನ್ನ ನಾವು ತಪ್ಪಿಸ್ಬೋದು ಇದರಿಂದ. ಸೊ ಯಾಕಂದ್ರೆ ಏನ್ ಪೆಸ್ಟಿಸೈಡ್ಸ್ ಎಲ್ಲ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ, ಮಣ್ಣಿನ ಮೇಲೆ ಆಗಂತ ಮಾಲಿನ್ಯನ ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಬಹುದು. ಅದ್ರ ಜೊತೆಗೆ ಕಡಿಮೆ ವೆಚ್ಚದ ತಂತ್ರಜ್ಞಾನ. ಸೊ ಏನಿದೆ, ಸೊ ತುಂಬಾ ಕಡಿಮೆ ವೆಚ್ಚದಲ್ಲಿ ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನೀರು ಮತ್ತೆ ಗಾಳಿ, ಅದ್ರ ಜೊತೆಗೆ ಸೊ ಕೆಲವೊಂದು ಫಲವತ್ತತೆ ಮಣ್ಣು, ಈ 3 ಕಾಂಬಿನೇಷನ್ ಆಗಿ ತುಂಬಾ ಒಳ್ಳೆ ಗುಣಮಟ್ಟದ ಬೆಳೆ ಬೆಳೆಯೋದಕ್ಕೆ ಸಾವಯವ ಕೃಷಿ ಅನ್ನೋದು ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಏನೆಲ್ಲ ಪೋಷಕಾಂಶಗಳ ಅವಶ್ಯಕತೆ ಇದೆ, ಒಂದು ಸಾವಯವ ಕೃಷಿ ಮಾಡ್ಬೇಕು ಅಂದ್ರೆ ಏನೆಲ್ಲ ಪೋಷಕಾಂಶಗಳನ್ನ ಕೊಡ್ಬೇಕು ಅಂದ್ರೆ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತ ಇದೆ. ಸೊ ಫಾರ್ಮ್ ಯಾರ್ಡ್ ಮ್ಯಾನ್ಯೂರು, ಸೊ ಏನ್ ಗೊಬ್ಬರಗಳನ್ನ ನಾವು ಯೂಸ್ ಮಾಡ್ತೀವಿ, ಹೊರಗಡೆ ಏನೆಲ್ಲ ಗೊಬ್ಬರ ಯೂಸ್ ಮಾಡ್ತೀವಿ ಅದ್ರಲ್ಲೂ ಕೂಡ ಸೊ ಮ್ಯಾನ್ಯೂರ್ಸ್ ಬಂದಿದೆ. ಸ್ಪೆಷಲಿ ನೀವು ಗ್ರಾನ್ಯುವಲ್ ಅಂತ ಕೇಳಿರ್ಬಹುದು. ಸೊ ಅದು ಸ್ಪೆಷಲಿ ಸಾವಯವ ಕೃಷಿಯಲ್ಲಿ ಪ್ರಮೋಟ್ ಮಾಡ್ತಿರೋಂತ ಒಂದು ಮ್ಯಾನ್ಯೂರ್ಸ್, ಅದನ್ನ ನಾವು ಯೂಸ್ ಮಾಡ್ಬೋದು ಸಾವಯವ ಕೃಷಿ ಮಾಡೋದಕ್ಕೆ. ಕಾಂಪೋಸ್ಟ್ ಗೊಬ್ಬರಗಳನ್ನ ಯೂಸ್ ಮಾಡ್ಬೋದು. ಅಂದ್ರೆ ಏನು ವೇಸ್ಟ್ ಪದಾರ್ಥಗಳಿರುತ್ತೆ, ಅಂದ್ರೆ ಕೃಷಿಯಿಂದ ಬರೋಂತ ವೇಸ್ಟ್ ಪದಾರ್ಥಗಳು ಏನೆಲ್ಲ ಗಿಡ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಕರಗಿಸಿ ಅದನ್ನ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡಿ ಸೊ ನಾವು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಏನು ಎರೆಹುಳ ಗೊಬ್ಬರ ಅಂತ ಹೇಳ್ತೀವಿ, ಆ ಕಾಂಪೋಸ್ಟ್ ರೂಪದಲ್ಲಿ ನಾವು ಮಾಡ್ಕೊಬಹುದು. ಅದ್ರ ಜೊತೆಗೆ ಸಗಣಿ ಗೊಬ್ಬರ, ಏನ್ ಭೂಮಿ ಅಂದ್ರೆ ನಮ್ಮ ಹಸುಗಳನ್ನ ನಾವು ಸಾಕ್ತಿವಿ, ಸ್ಪೆಷಲಿ ಜವಾರಿ ಹಸುಗಳು ಅಂತ ಏನ್ ಹೇಳ್ತೀವಿ, ಅದರಿಂದ ಬರೋಂತ ಸಗಣಿ ಗೊಬ್ಬರ ತುಂಬಾನೇ ಮಹತ್ವ. ಈಗೇನು ಅಂದ್ರೆ ಜರ್ಸಿ HF ಹಸುಗಳಲ್ಲಿ ಬರೋಂತ ಒಂದು ಸಗಣಿ ಗೊಬ್ಬರನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿ ಇರಲ್ಲ, ಬಿಕಾಸ್ ಅದಕ್ಕೆ ಇಂಜೆಕ್ಟ್ ಮಾಡೋಂತ ಹಾರ್ಮೋನ್ಸ್ ಇಂಜೆಕ್ಷನ್ಗಳು. ಸೊ ಸಗಣಿ ಗೊಬ್ಬರನು ಕೂಡ ಒಂದು ಗುಡ್ ಕ್ವಾಲಿಟಿಯಲ್ಲಿ ಕೊಡಕ್ ಆಗ್ತಾ ಇಲ್ಲ. ಸೊ ನಮ್ದು ಜವಾರಿ ಹಸುಗಳು ಏನಿದೆ, ಸೊ ಹಳೆ ತಳಿಗಳು, ಅದ್ರಲ್ಲಿ ಬರೋಂತ ಸಗಣಿನ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಸಾವಯವ ಕೃಷಿಗೆ ನಾವು ಯೂಸ್ ಮಾಡ್ಬೋದು. ದೆನ್ ಕೋಳಿ ಗೊಬ್ಬರ, ಸೊ ಕೋಳಿ ಗೊಬ್ಬರನ್ನು ಕೂಡ ನಾವು ಸಾವಯವ ಕೃಷಿಯಾಗಿ ನಾವು ಯೂಸ್ ಮಾಡ್ಬೋದು. ದೆನ್ ಹಸಿರು ಗೊಬ್ಬರ ತುಂಬಾನೇ ಮಹತ್ವ. ನೀವು ಯಾವುದೇ ಒಂದು ಬೆಳೆ ಮಾಡ್ಬೇಕಾದ್ರೂ ಕೂಡ ಸೊ ನೀವೇನ್ ಪ್ಲಾಂಟೇಶನ್ ಮಾಡಕ್ ಹೊರಟಿದ್ದೀರಾ ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 90 days to 120 days ಮುಂಚೆನೆ ನೀವು ಒಂದು ಹಸಿರು ಗೊಬ್ಬರ ಮೂಲಕ ಅಂದ್ರೆ ಸೆಣಬು, ಡಯಾಂಚ, ಹುರುಳಿ ಈ ತರದ್ದು ಒಂದು ಬೆಳೆಗಳನ್ನ ಆ ಒಂದು ಭೂಮಿಯಲ್ಲಿ ಬೆಳೆದು ಅಂದ್ರೆ ಅದು ಹಸಿರು ಅಂದ್ರೆ ಹೂ ಬರಕ್ಕಿಂತ ಮುಂಚೆನೆ ಅದನ್ನ ಕಟಾವ್ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಸೊ ಭೂಮಿಗೆ ಸರಿಯಾದ ರೀತಿ ಫಲವತ್ತತೆ ಹಸಿರು ಗೊಬ್ಬರದ ಮೂಲಕ ಸಿಕ್ಕತ್ತೆ. ಸೊ ಅದ್ರ ಜೊತೆಗೆ ಕೃಷಿ ಇಳುವರಿ ಉಳಿಕೆ ಬೆಳೆ ಉಳಿಕೆಗಳು ಅಂತಾನೆ ಹೇಳ್ತೀವಿ. ಸ್ಪೆಷಲಿ ಏನೆಲ್ಲ ಆರ್ಗ್ಯಾನಿಕ್ ಆಗಿ ಕೆಲವೊಂದು ಏನು ಯೂಸ್ ಮಾಡಿ ಉಳಿದಿರುತ್ತೆ ಅದನ್ನೆಲ್ಲ ಕರಗಿಸಿ ನಾವು ಯೂಸ್ ಮಾಡ್ಬೋದು. ಇದನ್ನೆಲ್ಲ ನಾವು ಓವರ್ ಆಲ್ ಪೋಷಕಾಂಶಗಳಾಗಿ ನಾವು ಯೂಸ್ ಮಾಡ್ಕೊಬಹುದು ಸಾವಯವ ಕೃಷಿಗೆ. ಸೊ ಇನ್ನೊಂದು, ಸೊ ಕಂಪನಿ ಅದ್ರ ಜೊತೆಗೆ ಏನೆಲ್ಲ ಮಾಡ್ತಾ ಇದ್ದೀರಾ, ಸೊ ಅದ್ರ ಜೊತೆಗೆ ಕೆಲವೊಂದು ಮೆಡಿಸಿನ್ಸ್ ಅಂದ್ರೆ ಸ್ಪೆಷಲಿ ಆರ್ಗ್ಯಾನಿಕ್ ಮೆಡಿಸಿನ್ಸ್ ಗಳನ್ನ ಕಂಪನಿ ನಮ್ಮ ವೆಸ್ಟೇಜ್ ಕಂಪನಿ ಯೂಸ್ ಅಂದ್ರೆ ಕೊಡ್ತಾ ಬಂದಿದೆ. ಸೊ ಇವತ್ತು ಕೆಲವರು ಹೊಸಬ್ರಿದ್ರೆ ವೆಸ್ಟೇಜ್ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸೊ ನಮಗೆ ಪರ್ಸನಲಿ ಯಾರೆಲ್ಲ ನಿಮಗೆ ಕನೆಕ್ಟ್ ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವೆಸ್ಟೇಜ್ ಕಂಪನಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಸೊ ವೆಸ್ಟೇಜ್ ಕಂಪನಿ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಪ್ರಮೋಟ್ ಮಾಡ್ತಾ ಅಂದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಆಗಿ, ಹೆಲ್ತ್ ಕೇರ್ ಅಲ್ಲಿ ಇವತ್ತು ಮೆಜಾರಿಟಿ ಏನಾಗುತ್ತೆ ಹೊರಗಡೆ ಕೆಮಿಕಲ್ ಯೂಸ್ ಮಾಡ್ಕೊಂಡೆ ಪ್ರಾಡಕ್ಟ್ ನ ಬೆಳೀತಾ ಇದ್ದಾರೆ. ಹಾಗಾಗಿ ನಮ್ಮ ಕಂಪನಿ ಆರ್ಗ್ಯಾನಿಕ್ ನ ಪ್ರಮೋಟ್ ಮಾಡ್ತಾ ಒಂದು ಫುಡ್ ನ ಕೊಡೋದಕ್ಕೆ, ಹೆಲ್ತ್ ಕೇರ್ ಇಂಡಸ್ಟ್ರಿನ ಪ್ರಮೋಟ್ ಮಾಡೋದಕ್ಕೆ ಇವನ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ಕೂಡ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದೆ. ಅದನ್ನ 3 ರೀತಿ ಡಿವೈಡ್ ಮಾಡ್ತೀವಿ. ದಟ್ ಈಸ್ ಒಂದು ಪ್ಲಾಂಟ್ ಪ್ರೊಟೆಕ್ಷನ್, ಹೊರಗಡೆ ಏನೆಲ್ಲ ನೀವು ಕ್ರಿಮಿನಾಶಕ ಅಂತ ಬಳಸ್ತೀವಿ ಆ ತರದ ಪ್ರಾಡಕ್ಟ್ ಅಲ್ಲ, ಇದು ಫಂಗಲ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ ಅದಕ್ಕೋಸ್ಕರ ಇರೋಂತ ಒಂದು ಪ್ರಾಡಕ್ಟ್. ದಟ್ ಈಸ್ ಅಗ್ರಿ ಪ್ರೋಟೆಕ್ ಅಂತ ಒಂದು ಪ್ರಾಡಕ್ಟ್ ಇದೆ. ಇನ್ನೊಂದು ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ನ್ಯೂಟ್ರಿಷನ್ ಕ್ಯಾಟಗರಿಯಲ್ಲಿ ನಮ್ದು 3 ಇಂದ 4 ತರದ್ದು ಪ್ರಾಡಕ್ಟ್ ಇದೆ. ಅದ್ರ ಜೊತೆಗೆ ವೆಟ್ಟರ್ ಅಂದ್ರೆ ಗಮ್ ಏನಿದೆ ಅದರಲ್ಲಿ ಒಂದು ತರದ್ದು ಪ್ರಾಡಕ್ಟ್ ಇದೆ.
ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಒನ್ ಬೈ ಒನ್ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನೂ ನಾವು ಇನ್ ಡೀಟೇಲ್ ಆಗಿ ಮಾಹಿತಿ ಕಲೆಕ್ಟ್ ಮಾಡೋಣ. ಸೊ ಏನು, ಸೊ ಅಗ್ರಿ ಯೂಮಿಕ್ ಸ್ಪೆಷಲಿ ನ್ಯೂಟ್ರಿಷನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಯಾಟಗರಿಯಲ್ಲಿ ನಾವು ನೋಡಿದಾಗ ಅಗ್ರಿ ಯೂಮಿಕ್ ಅಂತ ಒಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಸೊ ಹೊರಗಡೆನೂ ಕೂಡ ಜನ ಯೂಮಿಕ್ ನ ಬಳಸ್ತಾ ಇದ್ದಾರೆ. ಯೂಮಿಕ್ ಅಂಶ ಅನ್ನೋದು ತುಂಬಾನೇ ಅವಶ್ಯಕತೆ ಇರೋಂತ ಒಂದು ಪ್ರಾಡಕ್ಟ್. ಇದೇನಿದೆ ಬಯೋಸ್ಟೆಮ್ಯುಲೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಆರ್ಗಾನಿಕ್ ಇದರಲ್ಲಿ ಬಯೋಸ್ಟೆಮ್ಯುಲೆಂಟ್ ಅನ್ನೋ ಒಂದು ವರ್ಡ್ಗೆ ತುಂಬಾನೇ ಮಹತ್ವ ಇದೆ. ಸೊ ಏನು ನೈಸರ್ಗಿಕವಾಗಿ ಸಿಕ್ಕುತ್ತೆ ಆ ಪೋಷಕಾಂಶಗಳು, ಅದನ್ನ ಕರಗಿಸಿ ಅದರಲ್ಲಿ ಇರೋಂತ ಒಂದು ಯೂಮಿಕ್ ಅಂಶನ ಎಕ್ಸ್ಟ್ರಾಕ್ಟ್ ಮಾಡೋ ಒಂದು ಕಾನ್ಸೆಪ್ಟ್ ಇದೆ. ಹೊರಗಡೆ ಟಾನಿಕ್ ಅಂತ ಯೂಸ್ ಮಾಡ್ತಾರೆ, ಒಂದು ಆರ್ಗಾನಿಕ್ ಫಾರ್ಮಿಂಗ್ ಅಲ್ಲಿ ಬಯೋಸ್ಟೆಮ್ಯುಲೆಂಟ್ ಅಂತ ನಾವು ಯೂಸ್ ಮಾಡ್ಬೋದು. ಇದು ಸ್ಪೆಷಲಿ ಭೂಮಿಯಲ್ಲಿ ಏನಿದೆ ಅಂದ್ರೆ ಒಂದು ಫಲವತ್ತತೆನ ಅಂದ್ರೆ ಮಣ್ಣಲ್ಲಿ ಏನಿದೆ ಫಲವತ್ತತೆನ ತುಂಬಾ ಚೆನ್ನಾಗಿ ಮಾಡೋದಿಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಯೂಮಿಕ್ ಮತ್ತೆ ಯೂಮಿಕ್ ಗ್ರಾನ್ಯುವಲ್ ಎರಡು ಸೊ ಸೇಮ್ ಫಾರ್ಮುಲಾದಲ್ಲೇ ವರ್ಕ್ ಆಗಂತದ್ದು. ಎರಡು ತರ, ಒಂದು ಇದು ಗ್ರಾನ್ಯುವಲ್ ಫಾರ್ಮ್ಯಾಟ್ ಅಲ್ಲೂ ಇದೆ, ಒಂದು ಲಿಕ್ವಿಡ್ ಫಾರ್ಮ್ಯಾಟ್ ಅಲ್ಲೂ ಇದೆ. ಎರಡು ಕಾಂಬಿನೇಷನ್ ಆಗಿ ನೀವು ಯೂಸ್ ಮಾಡ್ಬೋದು. ಯೂಮಿಕ್, ಫಲ್ವಿಕ್ ಮತ್ತೆ ಹ್ಯೂಮನ್ಸ್ ಅಂತ 3 ಅಂಶ ಇರೋದ್ರಿಂದ ಇದು ಗ್ರೋತ್ ನ ಪ್ರಮೋಟ್ ಮಾಡುತ್ತೆ. ಸೊ ಭೂಮಿಯಲ್ಲಿ ಸೊ ಏನ್ ಮಣ್ಣಿನಲ್ಲಿ ಗ್ರೋತ್ ನ ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಇದು ಎಲ್ಲಾ ತರದ ಬೆಳೆಗಳಿಗೂ ಸೊ ಎಲ್ಲಾ ಹಂತದಲ್ಲೂ, ಸ್ಪೆಷಲಿ ನಾವು ಇದನ್ನ ಡೆವಲಪ್ಮೆಂಟ್ ಹಂತದಲ್ಲಿ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತೀವಿ. ಈ ಡೆವಲಪ್ಮೆಂಟ್ ಹಂತದಲ್ಲಿ ಗಿಡ ತುಂಬಾ ಒಂದು ಸಮೃದ್ಧವಾಗಿ ಬೆಳೆಯೋದಿಕ್ಕೆ, ದಷ್ಟಪುಷ್ಟವಾಗಿ ಬೆಳೆಯೋದಿಕ್ಕೆ, ಸೊ ಹಸಿರಾಗಿರೋದಿಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ತರದ್ದು ಇವನ್ ದೊಡ್ಡ ಪ್ಲಾಂಟ್ ಇಂದ ಹಿಡಿದು ಚಿಕ್ಕ ಪ್ಲಾಂಟ್ ವರ್ಗೂ ಕೂಡ ಈ ಒಂದು ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ಬೋದು. ನೀವು ಸ್ಪ್ರೇ ರೂಪದಲ್ಲಿ ಯೂಸ್ ಮಾಡೋದಾದ್ರೆ ನಮ್ದು ಲಿಕ್ವಿಡ್ ಫಾರ್ಮೇಶನ್ ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ನೀವು ಗೊಬ್ಬರ ತರ ಯೂಸ್ ಮಾಡೋದಾದ್ರೆ ನಮ್ದು ಗ್ರಾನ್ಯುವಲ್ ಇದೆ, ಗ್ರಾನ್ಯುವಲ್ ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಸೊ ಅದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಬೋದು ಅಂತ ಡೋಸೇಜ್ ನ ನಾವು ನೋಡೋದಾದ್ರೆ, ಸೊ ಸೀಡ್ ಟ್ರೀಟ್ಮೆಂಟ್, ಯಾಕಂದ್ರೆ ಪ್ರತಿಯೊಬ್ರು ಸೀಡ್ ಟ್ರೀಟ್ಮೆಂಟ್ ಮಾಡೋದು ತುಂಬಾನೇ ಒಳ್ಳೆದು. ಇತ್ತೀಚಿನ ದಿನಗಳಲ್ಲಿ ಶುಂಠಿಗೆ ಸೀಡ್ ಟ್ರೀಟ್ಮೆಂಟ್ ನ ತುಂಬಾ ಜನ ಮಾಡ್ತಾರೆ, ಬಟ್ ಬೇರೆ ಒಂದು ಬೆಳೆಗಳಿಗೆ ಸೀಡ್ ಟ್ರೀಟ್ಮೆಂಟ್ ತುಂಬಾ ಕಡಿಮೆ ಮಾಡೋದು. ಎಕ್ಸಾಂಪಲ್ ಇತ್ತೀಚಿನ ದಿನಗಳಿಗೆ ಈಗ ಸೀಸನ್ ಸ್ಟಾರ್ಟ್ ಆಯ್ತು, ಆಲೂಗೆಡ್ಡೆ ಹಾಕಕ್ ಸ್ಟಾರ್ಟ್ ಮಾಡ್ತಿದ್ವಿ. ಆಲೂಗೆಡ್ಡೆ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಕುಯ್ದ್ಬಿಟ್ಟು ಸ್ವಲ್ಪ ಆರಕ್ ಹಾಕ್ತಿವಿ, ತಗೊಂಡೋಗಿ ಭೂಮಿಗೆ ಹಾಕ್ತಿವಿ, ಹೌದಲ್ಲ. ಬಟ್ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ಅದರಲ್ಲಿ ಜರ್ಮಿನೇಷನ್ ತುಂಬಾ ಚೆನ್ನಾಗಿ ಮಾಡ್ಬೋದು. ಅಗ್ರಿ ಯೂಮಿಕ್ ಏನಿದೆ ಅದರಲ್ಲಿ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡಿ ಒಂದ್ ಅರ್ಧ ಗಂಟೆ ತಂಪಾದ ಗಾಳಿಲಿ ಒಣಗಿಸಿ ಅದನ್ನ ಭೂಮಿಗೆ ಹಾಕೋದ್ರಿಂದ ಅದರಲ್ಲಿ ಬರೋಂತ ಮೊಳಕೆಗಳು ತುಂಬಾ ಸ್ಟ್ರಾಂಗ್ ಆಗಿ ಸೊ ಭೂಮಿಯಿಂದ ಆಚೆಗೆ ಬರಕ್ಕೆ ಸಪೋರ್ಟ್ ಮಾಡುತ್ತೆ. ದೆನ್ ಅದಕ್ಕೆ ಬೇಕಾಗಿರೋಂಥ ಡೋಸ್ ನಾವು ಅಲ್ಲಿ ಮೆನ್ಷನ್ ಮಾಡಿದೀವಿ, ಆ ಪ್ರಕಾರವಾಗಿ ಮಾಡ್ಬೋದು. ದೆನ್ ರೂಟ್ ಟ್ರೀಟ್ಮೆಂಟ್, ಸೊ ಏನೆಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಮೆಣಸಿನ ಗಿಡ, ಸೊ ಅಂದ್ರೆ ಒಂದು ನರ್ಸರಿಯಿಂದ ತಂದು ನೆಡ್ತಿರ್ತೀರಾ, ಅದಕ್ಕೂ ಕೂಡ ನೀವು ರೂಟ್ ಟ್ರೀಟ್ಮೆಂಟ್ಗೂ ಕೂಡ ಸೊ ನಮ್ಮ ಒಂದು ಅಗ್ರಿ ಯೂಮಿಕ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡೋದ್ರ ಮೂಲಕ ಸೊ ಭೂಮಿ ಅಂದ್ರೆ ಬೇರು ತುಂಬಾ ಗಟ್ಟಿಯಾಗಿ ಭೂಮಿಗೆ ರೀಚ್ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಮಣ್ಣನ್ನ ಸ್ಮೂತ್ ಮಾಡುತ್ತೆ. ಸ್ಪೆಷಲಿ ಮಣ್ಣನ್ನ ಸ್ಮೂತ್ ಮಾಡಿ ನೀರು, ಗಾಳಿ, ಬೆಳಕು ಸರಾಗವಾಗಿ ಬೇರಿಗೆ ರೀಚ್ ಮಾಡೋಂಥ ಕೆಲಸ ನಮ್ಮ ಯೂಮಿಕ್ ಮಾಡೋದ್ರಿಂದ ಸೊ ರೂಟ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಸಾಯಿಲ್ ಟ್ರೀಟ್ಮೆಂಟ್ ಮಾಡೋದಿರ್ಬೋದು, ತುಂಬಾ ಚೆನ್ನಾಗಿ ಬೆಳೆ ಬರೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನೀವು ಸ್ಪ್ರೇ ಹಂತ ಅಂದ್ರೆ ಸ್ಪ್ರೇ ಕೂಡ ಮಾಡ್ಬೋದು. ಡೆವಲಪ್ಮೆಂಟ್ ಹಂತದಲ್ಲಿ ಪ್ರತಿಯೊಂದು ಒಂದು ಇದರಲ್ಲೂ ಸ್ಪ್ರೇ ಹಂತದಲ್ಲೂ ಕೂಡ ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಅಲ್ಲಿ ML ಕೊಟ್ಟಿದೀವಿ, ಯಾವ್ಯಾವ ಬೆಳೆಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲಿ ಎಲ್ಲಾ ತರದ ಬೆಳೆಗಳನ್ನ ಒಂದು ಕಮರ್ಷಿಯಲ್ ಕ್ರಾಪ್ ಲೆಕ್ಕಾಚಾರ ಮಾಡ್ಕೊಂಡು ಈ ಡೋಸ್ ಅಲ್ಲಿ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ದೆನ್ ಗ್ರಾನ್ಯುವಲ್, ಏನಾದ್ರು ಫೀಲ್ಡ್ ಕ್ರಾಪ್ ಅಂದ್ರೆ ಬರಭೂಮಿ ಅಂತ ಏನಿದೆ ಆ ತರದ ಭೂಮಿಗಾದ್ರೆ, ಫೀಲ್ಡ್ ಕ್ರಾಪಿಗಾದ್ರೆ 15ರಿಂದ 20 kg ವರೆಗೂ ಸೊ ನಮ್ಮ ಒಂದು ಗ್ರಾನ್ಯುವಲ್ಸ್ ನ ಯೂಸ್ ಮಾಡ್ಬೋದು. ದೆನ್ ಸೊ ಯಾವ್ದಾದ್ರು ಬಿಗ್ ಕ್ರಾಪ್ಸ್, ಎಕ್ಸಾಂಪಲ್ ಅಡಿಕೆ, ತೆಂಗು ಆ ತರ ಇದ್ರೆ ಪ್ರತಿ ಗಿಡಕ್ಕೂ ಸೊ 100ರಿಂದ 200 ಗ್ರಾಮ್ ಅಷ್ಟು ಪರ್ ಪ್ಲಾಂಟ್ ನೀವು ಈ ಒಂದು ಅಗ್ರಿ ಯೂಮಿಕ್ ಅನ್ನ ಒಂದು ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿಸಬಹುದು. ದಿಸ್ ಇಸ್ ಕಂಪ್ಲೀಟ್ಲಿ ಗ್ರೋತ್ ಪ್ರಮೋಟರ್, ಇಸ್ ನಥಿಂಗ್ ಬಟ್ ಟಾನಿಕ್ ಅಂತಾನೆ ಹೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಇದೆ, ದಟ್ ಈಸ್ ಅಗ್ರಿ ಮಾಸ್. ಸೊ ಅಗ್ರಿ ಮಾಸ್ ಅನ್ನೋ ಒಂದು ಪ್ರಾಡಕ್ಟ್ ಏನಿದೆ, ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಟಾನಿಕ್. ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಈ ಒಂದು ಪ್ರಾಡಕ್ಟ್ ನ ಬಿಫೋರ್ 15 days ಅಂದ್ರೆ ಹೂವಾಗ ಒಂದು 15 days ಮುಂಚೆ ಮತ್ತು ಹೂ ಆದ 15 days ಆದ್ಮೇಲೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಸೊ ಭೂಮಿಯಲ್ಲಿ ಅಂದ್ರೆ ಫರ್ಟಿಲಿಟಿನ ಜಾಸ್ತಿ ಮಾಡೋದ್ರ ಜೊತೆಗೆ ರೀಪ್ರೊಡಕ್ಷನ್ ಸಿಸ್ಟಮ್ ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ರೀಪ್ರೊಡಕ್ಷನ್ ಸಿಸ್ಟಮ್ ಅಂದ್ರೆ ಈಗ ಹೂಗಳ ಸಂಖ್ಯೆನ ಜಾಸ್ತಿ ಮಾಡೋದು, ಹಣ್ಣುಗಳನ್ನ ಜಾಸ್ತಿ ಮಾಡೋದು, ಹಣ್ಣುಗಳು ಬಿಡೋದು ಏನು ಈಚ್ ಬಿಡುತ್ತೆ ಅದನ್ನ ಜಾಸ್ತಿ ಮಾಡ್ತಾ ಹೋಗೋದು, ಹಣ್ಣು ಉದುರೋ ಅಂತ ಸಮಸ್ಯೆನ ಕಡಿಮೆ ಮಾಡೋ ಅಂತದ್ದು. ಸೊ ಈ ಸಂತಾನೋತ್ಪತ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೊಡಕ್ಷನ್ ನ ಜಾಸ್ತಿ ಮಾಡೋಂಥ ಕೆಲ್ಸನ ನಮ್ಮ ಅಗ್ರಿ ಮಾಸ್ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಬಟ್ ಇದನ್ನ ಆಲ್ವೇಸ್ ನಾವು ಮಾಡೋಂಥ ಟೈಮು ಏನು ಫ್ಲವರಿಂಗ್ ಆಗ್ತಾ ಇದೆ, ಫ್ಲವರಿಂಗ್ ಗಿಂತ ಒಂದು 15 days ಮುಂಚೆ ಮತ್ತು ಫ್ಲವರಿಂಗ್ ಆದ್ಮೇಲೆ 15 days
ಆದ್ಮೇಲೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಮತ್ತೆ ಕೆಲವೊಂದು ರೆಕರಿಂಗ್ ಕ್ರಾಪ್ಸ್ ಇದೆ, ಲೈಕ್ ಮೆಣಸಿನಕಾಯಿ ಇರ್ಬೋದು ಅಥವಾ ಟೊಮೊಟೊ ಇರ್ಬೋದು. ಇದೇನಾಗುತ್ತೆ, ಒಂದ್ ಟೈಮಿಗೆ ಬಿಡುತ್ತೆ, ಮತ್ತೆ ಈಚ್ ಆಗುತ್ತೆ, ಹೂ ಬಿಡುತ್ತೆ, ಈ ತರ ಆಗ್ತಾನೆ ಇರುತ್ತಲ್ಲ. ಈ ಹಂತದಲ್ಲೂ ಕೂಡ ನೀವು ಪದೇ ಪದೇ ನಮ್ಮ ಅಗ್ರಿ ಯುಮಿಕ್ ನ ಮತ್ತೆ ಅಗ್ರಿ ಮಾಸ್ ನ ಸರಿಯಾದ ರೀತಿ ನಾವು ಕಾಂಬಿನೇಷನ್ ಯೂಸ್ ಮಾಡೋದ್ರಿಂದ ಸೊ ಹೊಸ ಒಂದು ಚಿಗುರು ಬಂದು, ಹೊಸ ಮೊಗ್ಗುಗಳು ಬಂದು, ಹೊಸ ಕಾಯಿ ಬಿಡೋದಕ್ಕೂ ಕೂಡ ಇದು ಪ್ರೇರೇಪಿಸುತ್ತೆ. ಇದ್ರದ್ದು ಡೋಸ್, ಅಗ್ರಿ ಮಾಸ್ ಡೋಸ್ ಬಂದು ವೆಜಿಟಬಲ್ ಕ್ರಾಪ್ಸ್ ಗಾದ್ರೆ ಸೊ 20 ml per 15 ಲೀಟರ್ಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ಫ್ಲವರಿಂಗ್ ಅಂದ್ರೆ ಫ್ಲವರ್ಸ್ ಗೆಲ್ಲ ನೀವು ಯೂಸ್ ಮಾಡೋದಾದ್ರೆ ಸೊ 20 ml ಸೇಮ್ 15 ಲೀಟರ್ಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ಫ್ರೂಟ್ಸ್ ಅಥವಾ ಬಿಗ್ಗರ್ ಕ್ರಾಪಿಗೆ ನೀವು ಸ್ಪ್ರೇ ಮಾಡೋದೇ ಆದ್ರೆ ಸೊ ಅಬ್ವಿಯಸ್ಲಿ 30 to 35 ml ವರ್ಗೂ ನೀವು ಇದನ್ನ ಯೂಸ್ ಮಾಡ್ಬೋದು 15 ಲೀಟರ್ಸ್ ವಾಟರ್ಗೆ. ಸೊ ನೋಟ್ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಬೆಸ್ಟ್ ಟೈಮ್ ಏನಿದೆ, ಸೊ ಸ್ಪೆಷಲಿ ನಮ್ಮ ಈ ಒಂದು ಅಗ್ರಿ ಮಾಸ್ ನ ಯೂಸ್ ಮಾಡೋದಕ್ಕೆ ದಟ್ ಈಸ್ 15 days, 10 to 15 days ಬಿಫೋರ್. ಅದಕ್ಕಿಂತ ಮುಂಚೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು 15 days ಮುಂಚೆ ಏನಿದೆ ಆ ಟೈಮಲ್ಲಿ ಯೂಸ್ ಮಾಡಿದ್ರೆ ಸರಿ. ಅಂದ್ರೆ ಬೇರ್ ಬಿಡ್ತಾ ಇರುತ್ತೆ, ಅದು ರೀಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇದ್ದು ಸರಿಯಾದ ನ್ಯೂಟ್ರಿಷನ್ ಸಪ್ಲೈ ಆಯ್ತು ಅಂದ್ರೆ ಸೊ ನಾರ್ಮಲಿ ನಮ್ಮ ಹೀಲ್ಡಿಂಗ್ ಏನಿದೆ ಸೊ ಅದು ಹೀಲ್ಡಿಂಗ್ ಜಾಸ್ತಿ ಆಗೋದಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅನದರ್ ಪ್ರಾಡಕ್ಟ್ ಬಗ್ಗೆ ನಾವು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ದಟ್ ಈಸ್ ಅಗ್ರಿ ನ್ಯಾನೋಟೆಕ್. ಸೊ ನ್ಯಾನೋ ಚಿಲೇಟೆಡ್ ಟೆಕ್ನಾಲಜಿಯಿಂದ ಮಾಡಿರೋಂಥ ಒಂದು ಫರ್ಟಿಲೈಸರ್ಸ್ ಇದು. ಸೊ ಇದ್ರದ್ದು ಸ್ಪೆಷಲ್ ಏನಂದ್ರೆ ಸೊ ಪ್ರತಿಯೊಬ್ಬರಿಗೂ ಇನ್ನು ನ್ಯೂಟ್ರಿಷನ್ ಬೇಕೇ ಬೇಕು. ಎಲ್ಲಾ ಹಂತದಲ್ಲೂ ಪ್ರತಿಯೊಂದು ಗಿಡಕ್ಕೂ ನ್ಯೂಟ್ರಿಷನ್ ಬೇಕು. ಇವತ್ತು ಒಂದು ಮನುಷ್ಯ ಅಂದ್ರೆ ನಮ್ಮ ಮಾನವ ಜೀವಿಗೂ ಯಾವ ರೀತಿ ಒಂದು ಬೆಳವಣಿಗೆ ಹಂತದಲ್ಲಿ ಎಲ್ಲಾ ತರದ ನ್ಯೂಟ್ರಿಷನ್ ಲೆವೆಲ್ಸ್ ಇದೆ, ಪ್ರೋಟೀನ್, ವೈಟಮಿನ್ಸ್, ಮಿನರಲ್, ಜಿಂಕ್ ಅಂತದ್ ಏನೆಲ್ಲ ನಾವು ಯೂಸ್ ಮಾಡ್ಬೇಕು, ಅದೇ ತರ ಭೂಮಿಯಲ್ಲೂ ಕೂಡ ಕೆಲವೊಂದು ಸತ್ತುಗಳ ಪ್ರಾಬ್ಲಮ್, ಬೋರಾನು, ಜಿಂಕ್, ಕ್ಯಾಲ್ಸಿಯಂ ಈ ತರದ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದನ್ನ ನಾನು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಭೂಮಿಗೆ ಕೊಟ್ರೆ ಅದರಲ್ಲಿ ಸೊ ತುಂಬಾ ಎಚ್ಚೆತ್ತವಾಗಿ ಲಾಭ ಮಾಡೋದಕ್ಕೂ ಸಾಧ್ಯ ಇದೆ. ಸೊ ಈ ಅಗ್ರಿ ನ್ಯಾನೋಟೆಕ್ದು ಏನು ಅಡ್ವಾಂಟೇಜಸ್ ಅಂದ್ರೆ ಸೊ ಏನೆಲ್ಲ ನಿಮಗೆ ಕಾಯಿ ಬಿಡ್ತಾ ಇದೆ, ಆ ಕಾಯಿ ಬಿಟ್ಟಿದ್ದು ಸೈಜ್, ಕಲರ್, ಟೇಸ್ಟ್, ಸ್ಮೆಲ್ ಜಾಸ್ತಿ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆನ ಜಾಸ್ತಿ ಮಾಡೋದ್ರ ಮೂಲಕ ಒಂದು ಪ್ಲಾಂಟ್ ನ ಸೊ ಈಲ್ಡ್ ನ ಪ್ರಮೋಟ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಒಂದು ಗಿಡ ಸೂರ್ಯನ ಬೆಳಕು ಮತ್ತೆ ಗಾಳಿ ನೀರನ್ನ ಯೂಸ್ ಮಾಡ್ಕೊಂಡು ತಾನಾಗೆ ಆಹಾರನ ತಯಾರು ಮಾಡ್ಕೊಳ್ಳೋಂಥ ಪ್ರೋಸೆಸ್ ನ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಆ ಕ್ರಿಯೆನ ನ್ಯಾನೋಟೆಕ್ ಅನ್ನೋ ಒಂದು ಪ್ರಾಡಕ್ಟ್ ಜಾಸ್ತಿ ಮಾಡೋದ್ರಿಂದ ಸೊ ಭೂಮಿಗೆ ಅಂದ್ರೆ ಭೂಮಿಯಲ್ಲಿರೋಂಥ ನ್ಯೂಟ್ರಿಷನ್ಸ್ ಗಿಡಗಳಿಗೆ ಸಿಗುತ್ತೆ. ಇದರಿಂದ ಗಿಡದಲ್ಲಿ ಆಗಂತ ಚೇಂಜಸ್ ಇಂದ ಅದರಲ್ಲಿ ಏನ್ ಕಾಯಿಗಳು ಬರ್ತಾ ಇದೆ, ಕಾಯಿ ಸೈಜ್, ಕಲರ್, ಸ್ಮೆಲ್, ಟೇಸ್ಟ್ ಪ್ರತಿಯೊಂದು ಜಾಸ್ತಿ ಆಗಂತ ಒಂದು ಕೆಲಸ ಅಗ್ರಿ ನ್ಯಾನೋಟೆಕ್ ಅನ್ನೋ ಒಂದು ಪ್ರಾಡಕ್ಟ್ ನಿಮಗೆ ಮಾಡ್ಕೊಡುತ್ತೆ. ಸೊ ಅದ್ರದ್ದು ಡೋಸ್ ಸೊ ಹೀಗಿದೆ. ಸೊ ಇಟ್ ಕ್ಯಾನ್ ಬಿ ಯೂಸ್ ವೇರಿಯಸ್ ಕ್ರಾಪ್ಸ್. ಸೊ ವೆಜಿಟಬಲ್ಸ್ಗೆ 15 to 20 grams per 15 ಲೀಟರ್ಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ಫ್ರೂಟ್ ಕ್ರಾಪ್ಸ್ಗೆ ಸೊ 10-15 ಗ್ರಾಮು 15 ಲೀಟರ್ಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ಅಂಡ್ ಫ್ಲವರ್, ಸೊ ಏನ್ ಫ್ಲವರಿಂಗ್ ಎಲ್ಲ ನೀವು ಯೂಸ್ ಮಾಡ್ತೀರಾ ಸೇಮ್ 10-15 ಗ್ರಾಮ್ ಪ್ರತಿ 15 ಲೀಟರ್ಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ಏನಾದ್ರು ಗ್ರೈನ್ಸ್, ಕಾಳುಗಳಿಗೆ ನೀವು ಆ ತರ ಯೂಸ್ ಮಾಡದಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ರೀಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಹಾಗಾಗಿ 30 to 40 grams ವರೆಗೂ ನೀವು ಇದನ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಭೂಮಿನ ಫಲವತ್ತತೆ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಸಾಯಿಲ್ಗೂ ಕೂಡ ಅಪ್ಲೈ ಮಾಡ್ಬೋದು. ನೀವೇನೆಲ್ಲ ಮ್ಯಾನ್ಯೂರ್ಸ್ ಯೂಸ್ ಮಾಡ್ತೀರಾ ಆ ಮ್ಯಾನ್ಯೂರ್ ಜೊತೆಗೆ ಈ ಒಂದ್ 1-2 kg ನ್ಯಾನೋಟೆಕ್ ನ ಒಂದು 100 kg ಒಂದು ಮ್ಯಾನ್ಯೂರ್ಸ್ಗೆ ಮಿಕ್ಸ್ ಮಾಡಿ ಭೂಮಿಗೆ ಚೆಲ್ಲೋದ್ರ ಮೂಲಕ ಭೂಮಿಯಲ್ಲಿ ಸರಿಯಾದ ನ್ಯೂಟ್ರಿಷನ್ ಸಿಗ್ತಾ ಹೋಗುತ್ತೆ. ಭೂಮಿನೂ ಕೂಡ ಅದೇ ಸಾಯಿಲ್ ಕೂಡ ಅದ್ರ ಫರ್ಟಿಲಿಟಿನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅನದರ್ ಒಂದು ಪ್ರಾಡಕ್ಟ್ ದಟ್ ಈಸ್ ಅಗ್ರಿ ಪ್ರೋಟೆಕ್. ಅಗ್ರಿ ಪ್ರೋಟೆಕ್ ಅಂತ ಏನಿದೆ, ದಿಸ್ ಇಸ್ ಆರ್ಗ್ಯಾನಿಕ್ ಫಂಗಿಸೈಡ್ ಅಂತಾನೆ ಹೇಳ್ತೀವಿ. ಸೊ ಕಾಂಟ್ಯಾಕ್ಟ್ ಅಂಡ್ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಅಂದ್ರೆ ವ್ಯವಸ್ಥಿತವಾದ ಮತ್ತೆ ಸಂಪರ್ಕ ಶಿಲೀಂಧ್ರ ನಾಶಕ ಅಂತಾನೆ ಹೇಳ್ತೀವಿ. ಸೊ ಏನೆಲ್ಲ ನಮ್ಮ ಭೂಮಿಯಲ್ಲ ನಮ್ಮ ಗಿಡದಲ್ಲಿ ಏನೆಲ್ಲ ಸಮಸ್ಯೆ ನೋಡ್ತೀವಿ ನಾವು ಮ್ಯಾಕ್ಸಿಮಮ್ ಅಂದ್ರೆ ಶಿಲೀಂಧ್ರಗಳಿಂದ ಬರೋಂಥದ್ದು ಚುಕ್ಕೆ ರೋಗ ಆಗಿರ್ಬೋದು, ಬ್ಲಾಕ್ ಆಗಂತದ್ದು, ಏನೋ ಈ ತರದ್ ಏನೆಲ್ಲ ನಾವು ನೋಡ್ತೀವಿ. ಎಕ್ಸಾಂಪಲ್ ನಾನು ಫೋಟೋದಲ್ಲಿ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಏನೆಲ್ಲ ನಿಮಗೆ ಕಾರಣಗಳು ಸಿಕ್ಕುತ್ತೆ, ಇದನ್ನ ನೀವು ನೋಡಿದಾಗ ನೀವು ಅನ್ಕೊಳ್ಳಿ ಇದು ಫಂಗಸ್ ಇಂದ ಬರೋಂಥದ್ದು, ಶಿಲೀಂಧ್ರದಿಂದ ಬರೋಂಥ ಕಾಯಿಲೆಗಳು ಈ ರೀತಿ ಇರುತ್ತೆ. ಸೊ ಇದ್ಯಾವುದು ಕ್ರಿಮಿನಾಶಕ ಅಂದ್ರೆ ಇದು ನೋಡಿದ್ರೆ ಹುಳ ಸಾಯುತ್ತೆ ಅನ್ನೋದಲ್ಲ, ಇದು ಫಂಗಲ್ ಡಿಸೀಸಸ್ ನ ಅವಾಯ್ಡ್ ಮಾಡೋಂಥ ಒಂದು ಪ್ರಾಡಕ್ಟ್. ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರ ಮೂಲಕ ಸೊ ಭೂಮಿಯಲ್ಲಿ ಅಂದ್ರೆ ಒಂದು ಗಿಡದಲ್ಲಿ ಜೀವ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಏನ್ ರೈಸೋಸ್ಪಿಯರ್ ಏನ್ ರೋಗಕಾರಕನ ಏನಂತ ಹೇಳ್ತೀವಿ ಅದನ್ನ ಸಾಯಿಸೋ ಅಂತ ಕೆಪಾಸಿಟಿ ಈ ಒಂದು ಅಗ್ರಿ ಪ್ರಾಡಕ್ಟ್ಗೆ ಇರೋದ್ರಿಂದ
ಸೊ ಭೂಮಿಯಲ್ಲಿ ಅಂದ್ರೆ ಗಿಡದಲ್ಲಿ ಜೀವ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಹೊರಗಡೆ ಏನೇ ವೈರಸ್ ಫಂಗಸ್ ಬಂದ್ರು ಕೂಡ ಅದನ್ನ ಕಿಲ್ ಮಾಡೋಂಥ ಕೆಪಾಸಿಟಿ ಈ ಒಂದು ಪ್ರಾಡಕ್ಟ್ಗೆ ಇದೆ. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರೋದು. ಈ ರೀತಿ ಏನಾದ್ರು ಸಮಸ್ಯೆಗಳು ಕಂಡು ಬಂದ್ರೆ ಸೊ ಇದ್ದು ಡೋಸ್ ಈ ತರ ಇದೆ. ಸೀಡ್ ಟ್ರೀಟ್ಮೆಂಟ್ ಕೂಡ ನೀವು ಯೂಸ್ ಮಾಡ್ಬೋದು. ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಫಂಗಸ್ ರಿಲೇಟೆಡ್ ಸೀಡ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂದ್ರೂ ಕೂಡ ಅದನ್ನ ಕಿಲ್ ಮಾಡೋದಕ್ಕೆ ಅಗ್ರಿ ಪ್ರೊಟೆಕ್ಟ್ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಯೂಸ್ ಮಾಡ್ಬೇಕಾಗಿರೋಂಥ ಡೋಸು 10 ರಿಂದ 15 ಗ್ರಾಮು ಪರ್ 15 ಅಂದ್ರೆ ಪರ್ ಕೆಜಿ ಆಫ್ ಸೀಡ್ಸ್. ಎಕ್ಸಾಂಪಲ್ ಜೋಳ ಹಾಕ್ತೀರಾ ಅನ್ಕೊಳ್ಳಿ, ಸೊ ಅಥವಾ ಮೆಣಸಿನ ಬೀಜ ಹಾಕ್ತೀರಾ ಅನ್ಕೊಳ್ಳಿ, ಇದಕ್ಕೆಲ್ಲ ಈ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು. ಶುಂಠಿ ಮತ್ತೆ ಆಲೂಗೆಡ್ಡೆ ಅದಕ್ಕೆ ಸ್ವಲ್ಪ ಡೋಸ್ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಇದು ಕೆಜಿ ಎಲ್ಲ ಹೆಜ್ಜಕ್ ಆಗಲ್ಲ ಅಂದ್ರೆ ಸೀಡ್ ಟ್ರೀಟ್ಮೆಂಟ್ಗೆ. ಅದು ಬ್ಯಾರಲ್ ಲೆಕ್ಕಾಚಾರದಲ್ಲಿ ನೀವು ಮಾಡಿ ಸೀಡ್ ಟ್ರೀಟ್ಮೆಂಟ್ ನ ನೀವು ಮಾಡ್ಬೋದು. ಸೊ ಏನ್ ಸೀಡ್ ಟ್ರೀಟ್ಮೆಂಟ್ ಮಾಡ್ತೀರಾ ಅದನ್ನ ಸೊ ಅಟ್ಲೀಸ್ಟ್ ಸ್ವಲ್ಪ ಒಣಗಿಸಿ ಸೇಮ್ ಡೇ ನೀವು ಸೊ ಭೂಮಿಗೆ ಹಾಕೋದು ತುಂಬಾನೇ ಒಳ್ಳೇದು. ಸೊ ಭೂಮಿಗೆ ಅದು ಸೇರ್ಕೊಳ್ಳುತ್ತೆ. ಮತ್ತೆ ರೂಟ್ ಡಿಪ್ಪಿಂಗ್ ಕೂಡ ಇದರಲ್ಲಿ ಅಂದ್ರೆ ರೂಟ್ ಟ್ರೀಟ್ಮೆಂಟ್ ಮಾಡ್ಬೋದು, ಮಾಡ್ಬೇಕು ಆಕ್ಚುಲಿ. ಸೊ ಅಂದ್ರೆ ಫಂಗಸ್ ರಿಲೇಟೆಡ್ ರೂಟ್ಸ್ ಇಂದನೂ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಕಿಲ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸಪೋರ್ಟ್ ಮಾಡುತ್ತೆ. ಫೋಲಿಯರ್ ಸ್ಪ್ರೇಗೂ ಕೂಡ ನೀವು ಯೂಸ್ ಮಾಡ್ಬೋದು. ರೆಗ್ಯುಲರ್ ಡೆವಲಪ್ಮೆಂಟ್ ಹಂತದಲ್ಲಿ, ಫ್ಲವರಿಂಗ್ ಹಂತದಲ್ಲಿ, ಇವನ್ ಎಲ್ಲಾ ಫ್ರೂಟಿಂಗ್ ಹಂತದಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ ನ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡೋದ್ರಿಂದ ಫಂಗಲ್ ಡಿಸೀಸಸ್ ನ ನೀವು ಅವಾಯ್ಡ್ ಮಾಡ್ಬೋದು. ನ್ಯಾಚುರಲ್ ಕ್ರಾಪ್ಸ್ ಸೊ ಏನಿದೆ ಅವಕ್ಕೂ ಕೂಡ ಸಾಯಿಲ್ ಟ್ರೀಟ್ಮೆಂಟ್ಗೂ ಕೂಡ ಅಂಡ್ ಪ್ರತಿಯೊಂದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಏನಾದ್ರು ಒಂದು ಪ್ಲಾಂಟ್ ಅಲ್ಲಿ ಆಲ್ರೆಡಿ ಡಿಸೀಸಸ್ ಕಂಡು ಬರ್ತಾ ಇದೆ, ಕಾಯಿಲೆ ಕಾಣ್ತಿದೆ ಅಂದ್ರೆ ಎವ್ರಿ 7 ಡೇಸ್ಗೆ ಅಂದ್ರೆ ಪ್ರತಿ 7 ದಿನಕ್ಕೂ ಕೂಡ ಸೊ ಏನ್ ಡೋಸ್ ಇದೆ ಅದನ್ನ ಡಬಲ್ ಮಾಡಿ. ನೀವು ರೆಗ್ಯುಲರ್ ಏನ್ ಡೋಸ್ ಯೂಸ್ ಮಾಡ್ತಾ ಇದ್ದೀರಾ ಆ ಡೋಸ್ ಅನ್ನ ಡಬಲ್ ಮಾಡಿ ನೀವು ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರ ಮೂಲಕ ಸೊ ಫಂಗಲ್ ಡಿಸೀಸಸ್ ನ ನೀವು ಅವಾಯ್ಡ್ ಮಾಡ್ಬೋದು. ಅಂದ್ರೆ 20 ಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ 40 ಗ್ರಾಮ್ ಯೂಸ್ ಮಾಡಿ, 40 ಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ 80 ಗ್ರಾಮ್ ಯೂಸ್ ಮಾಡಿ. ಪ್ರತಿ 7 ಡೇಸ್ಗೆ ನೀವು ಯೂಸ್ ಮಾಡೋದ್ರಿಂದ ಈ ಪ್ರಾಡಕ್ಟ್ ಇಂದ ಸೊ ಹಂತವಾಗಿ ನೀವು ಶಿಲೀಂಧ್ರ ರೋಗನ ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಇನ್ನೊಂದು ಪ್ರಾಡಕ್ಟ್ ಇದೆ, ದಟ್ ಈಸ್ ಅಗ್ರಿ 82. ಸೊ ಹೊರಗಡೆ ರೈತರ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಇದನ್ನ ಸೊ ಗಮ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಗಮ್ ತುಂಬಾ ಜನ ಬಳಕೆ ಮಾಡ್ತಾನೆ ಇದ್ದಾರೆ. ಸೊ ಇದ್ರದ್ದು ಸ್ಪೆಷಲ್ ಏನಂದ್ರೆ ಇದು ಸ್ಪ್ರೆಡ್ಡರ್, ಆಕ್ಟಿವೇಟರ್, ವೆಟ್ಟರ್, ಹೋಮೋಜಿನಿಯಸ್ ಮಿಕ್ಚರ್ ಮತ್ತೆ pH ಬ್ಯಾಲೆನ್ಸ್, ಇಷ್ಟು ಒಂದು ಫೀಚರ್ಸ್ ಇದ್ರಲ್ಲಿದೆ. ಅಂದ್ರೆ ಸ್ಪ್ರೆಡ್ಡರ್ ಅಂದ್ರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನೀವ್ ಏನ್ ಬೆಳೆಗೆಲ್ಲ ಈ ಒಂದು ಪ್ರಾಡಕ್ಟ್ ನ ಮಿಕ್ಸ್ ಮಾಡಿ ಏನು ಯೂಸ್ ಮಾಡ್ತೀರಾ ಗಮ್ ತರ, ಸೊ ಸ್ಪ್ರೆಡ್ ಆಗುತ್ತೆ ಈಸಿಲಿ. ನೀವ್ ಏನೆಲ್ಲ ಎಲೆ ಮೇಲೆ ಸ್ಪ್ರೇ ಮಾಡ್ತೀರಾ, ಎಲೆ ಮೇಲ್ಗಡೆ ಮತ್ತೆ ಕೆಳಭಾಗದಕ್ಕೂ ಇದು ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಾರ್ಮಲಿ ನೀವೇನ್ ಸ್ಪ್ರೇ ಮಾಡ್ತೀರಾ ಅದು ಎಲೆ ಮೇಲೆ ಬೀಳುತ್ತೆ, ಬಟ್ ಎಲೆ ಕೆಳಗೂ ರೀಚ್ ಆಗ್ಬೇಕು ಅಂದ್ರೆ ಈ ಒಂದು ಅಗ್ರಿ 82 ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಆಕ್ಟಿವೇಟರ್, ಸೊ ನೀವೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಇಮ್ಮಿಡಿಯೇಟ್ ಆಕ್ಟಿವೇಶನ್ ಮಾಡಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಇಮಿಡಿಯೇಟ್ ಆಕ್ಟಿವೇಟ್ ಮಾಡೋದ್ರಿಂದ ಸೊ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಇಮಿಡಿಯೇಟ್ ಗಿಡಕ್ಕೆ ಎಲೆಗಳಿಗೆ ರೀಚ್ ಮಾಡುತ್ತೆ. ಅದ್ರ ಜೊತೆಗೆ ವೆಟರ್, ಸೊ ಅಂದ್ರೆ ಭೂಮಿಯಲ್ಲಿ ಮತ್ತೆ ಗಿಡದಲ್ಲಿ ಯಾವಾಗ್ಲೂ ತೇವಾಂಶನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ದೆನ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಾನೆ ಹೇಳ್ತೀವಿ. ನೀವೇನಾದ್ರು 15 ಲೀಟರ್ಸ್ ವಾಟರ್ಗೆ ಅಂದ್ರೆ ಏನ್ ಕ್ಯಾನ್ ಯೂಸ್ ಮಾಡ್ತೀರಾ, ಸೊ ಹೊರಗಡೆ ಏನಾದ್ರು ನೀವು ಪ್ರಾಡಕ್ಟ್ ನಾವು ತಂದು ಒಂದು ಪೌಡರ್ ನ ನೀವು ಹಾಕಿ ಯಾವ್ದೋ ಒಂದು ಗಮ್ ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ಆ ಒಂದು ಕಂಟೆಂಟ್ ಏನಿದೆ ತಳಭಾಗಕ್ಕೆ ಹೋಗಿ ಕೂಡ್ತಾನೆ ಇರುತ್ತೆ. ಪದೇ ಪದೇ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಗ್ರಿ 82 ಹೇಗ್ ಸಾಧ್ಯ ಅಂದ್ರೆ ಒಂದ್ಸಾರಿ ನೀವು ಅಗ್ರಿ 82 ನ ಯಾವುದೇ ಒಂದು ಪ್ರಾಡಕ್ಟ್ ಗೆ ನೀವು ಮಿಕ್ಸ್ ಮಾಡಿ ಕಲ್ಸಿದ್ರೆ ಅದು ಕಂಪ್ಲೀಟ್ ಸೊ ಮಿಕ್ಸ್ಚರ್ ಆಗುತ್ತೆ ಅಂದ್ರೆ ಡೈಲ್ಯೂಟ್ ಆಗೋಗುತ್ತೆ. ಸೊ ಮತ್ತೆ ಅದನ್ನ ಸೊ ಮಿಕ್ಸ್ ಮಾಡೋ ಅಗತ್ಯತೆ ಇರಲ್ಲ. ಮತ್ತೆ ಭೂಮಿಯಲ್ಲಿ ರೈಟ್ pH ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಸೊ ಏನ್ ಆಮ್ಲೀಯ ಮತ್ತೆ ಕ್ಷೀರ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಪ್ರಾಪರ್ ವೇಲಿ pH ಬ್ಯಾಲೆನ್ಸ್ ನ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಡೋಸೇಜ್ ಹೀಗಿದೆ. ಇವನ್ ಇದನ್ನ ಕೆಲವರು ಕೆಮಿಕಲ್ ಜೊತೆಗೂ ಕೂಡ ಯೂಸ್ ಮಾಡೋರು ಇದ್ದಾರೆ. ಸೊ ಇನ್ಸೆಕ್ಟಿಸೈಡ್ಸ್ ಏನಾದ್ರು ನೀವು ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಗಮ್ ತರ ನೀವು ಟ್ರೀಟ್ ಮಾಡ್ಕೊಂಡು ಸೊ 5 ml ಪ್ರತಿ 15 ಲೀಟರ್ಸ್ ವಾಟರ್ ನೀವು ಯೂಸ್ ಮಾಡ್ಬೋದು. ಹರ್ಬಿಸೈಡ್ ಕಳೆನಾಶಕಕ್ಕೆ ಯೂಸ್ ಮಾಡ್ತೀರಾ ಅಂದ್ರೆ 15 ml ನೀವು ಯೂಸ್ ಮಾಡ್ಬೋದು. ಇರಿಗೇಷನ್ಸ್ಗೆ ಏನಾದ್ರು ನೀವು ಯೂಸ್ ಮಾಡ್ತಿದ್ದೀರಾ ಲೈಕ್ ಡ್ರಿಪ್ಪಿಂಗ್ ಎಲ್ಲ ನೀವು ಕೊಡ್ತೀರಾ ಅಂದ್ರೆ 160 ml ಪರ್ ಎಕರ್ ನೀವು ಕೊಡ್ಬೋದು. ಫರ್ಟಿಲೈಸರ್ಸ್ಗೆ ಏನಾದ್ರು ನೀವು ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಸೊ 2 ರಿಂದ 3 ml ಪ್ರತಿ ಕೆಜಿಗೂ ಕೂಡ ನೀವು ಇದನ್ನ ಮಿಕ್ಸ್ ಮಾಡ್ಬೋದು. ಎಕ್ಸಾಂಪಲ್ ಯಾವುದೇ ಒಂದು ಮ್ಯಾನರ್ಸ್ಗೂ ಕೂಡ ಈ ಒಂದು ಅಗ್ರಿ 82 ಒಂದು ಗಮ್ನ ನೀವು ಮಿಕ್ಸ್ ಮಾಡೋದ್ರ ಮೂಲಕ ಅದ್ರ ಕಂಟೆಂಟ್ ಅಂದ್ರೆ ಅದನ್ನ ಇಮಿಡಿಯೇಟ್ ಆಕ್ಟಿವೇಟ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಮೋರ್ ಪ್ರಾಡಕ್ಟ್ ದಟ್ ಈಸ್ ಆಲ್ಸೋ ರೆವಲ್ಯೂಷನರಿ ಪ್ರಾಡಕ್ಟ್, ರೀಸೆಂಟ್ಲಿ ಲಾಂಚ್. ಸೊ ಏಪ್ರಿಲ್ ಮಂತ್ ಅಲ್ಲಿ ಲಾಂಚ್ ಆಗಿರೋಂಥ ಒಂದು ಪ್ರಾಡಕ್ಟ್. ಸೊ ದಟ್ ಈಸ್ ಅಗ್ರಿ ಅಕ್ವಾಜೆಲ್. ಸೊ ಅಗ್ರಿ ಅಕ್ವಾಜೆಲ್ ಬಗ್ಗೆ ನಾನು ಮಾಹಿತಿ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಮಳೆ ಜಾಸ್ತಿ ಆಗ್ತಿದೆ ಅಥವಾ ಮಳೆ ತುಂಬಾನೇ ಕಡಿಮೆ ಆಗ್ತಿದೆ. ಸೊ ಭೂಮಿಲಿ ಏನಾಗ್ತಿದೆ,
ರೈತರುಗಳಿಗೆ ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಫರ್ಟಿಲೈಸರ್ಸ್ ನ ಜಾಸ್ತಿ ಅಪ್ಲೈ ಮಾಡ್ತಾ ಇರಬೇಕು, ಮಳೆಗಾಲ ಇಲ್ಲ ಅಂದ್ರೆ ನೀರ್ ತರಬೇಕು, ನೀರಿಂದ ಎಕ್ಸ್ಪೆನ್ಸಸ್, ಕರೆಂಟ್ ಬಿಲ್ ಇದೆಲ್ಲ ನೋಡಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಈ ಒಂದು ಪ್ರಾಡಕ್ಟ್ ಏನಿದೆ ಸೊ ವಾಟರ್ನ ಸೊ ಅಪ್ ಟು 50% ವರ್ಗೂ ಸೇವ್ ಮಾಡೋಂಥ ಕೆಪಾಸಿಟಿ ಈ ಪ್ರಾಡಕ್ಟ್ ಅಲ್ಲಿ ಇದೆ. ಅದ್ರ ಜೊತೆಗೆ 40% ಅಷ್ಟು ಫರ್ಟಿಲೈಸರ್ಸ್ ನ ಸೇವ್ ಮಾಡೋ ಕೆಪಾಸಿಟಿ ಈ ಒಂದು ಪ್ರಾಡಕ್ಟ್ ಅಲ್ಲಿ ಇದೆ. ಅಂದ್ರೆ ಇದೊಂಥರ ಜೆಲ್. ಸೊ ನೀವೇನೆಲ್ಲ ಯೂಸ್ ಮಾಡ್ತಾ ಇದ್ರೆ ಗೊಬ್ಬರ ಯಾವ ಟೈಮಲ್ಲಿ ನೀವು ಯೂಸ್ ಮಾಡ್ತೀರಾ ಅದ್ರ ಜೊತೆಗೆ ಈ ಒಂದು ಪ್ರಾಡಕ್ಟ್ ನ ಮಿಕ್ಸ್ ಮಾಡಿ ಭೂಮಿಗೆ ಹಾಕೋದ್ರಿಂದ ಇದೊಂದು ಜೆಲ್ ಆಗಿ ಫಾರ್ಮೇಶನ್ ಆಗುತ್ತೆ. ಭೂಮಿ ಒಳಗೆ ಮಣ್ಣೊಳಗೆ ಜೆಲ್ ಆಗಿ ಫಾರ್ಮೇಶನ್ ಆಗುತ್ತೆ. ಏನೇ ಮಳೆ ಬಂದ್ರು ಕೂಡ, ಏನೇ ಎಷ್ಟು ನೀರ್ ಬಂದ್ರು ಕೂಡ ಅದನ್ನ ಎಷ್ಟು ಬೇಕೋ ಅಷ್ಟನ್ನ ಹಿಡಿದಿಟ್ಕೊಳ್ಳೋಂಥ ಕೆಪಾಸಿಟಿ ಇದ್ರಲ್ಲಿ ಇರುತ್ತೆ. ಜಾಸ್ತಿ ಆದ್ರೆ ಅದನ್ನ ಡ್ರೈ ಮಾಡುತ್ತೆ, ಕಡಿಮೆ ಆದ್ರೆ ಅದನ್ನ ಹಾಗೆ ಹಿಂಗ್ಸಿ ಇಟ್ಕೊಳ್ಳುತ್ತೆ. ಭೂಮಿಗೆ ಅಂದ್ರೆ ಗಿಡಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಬರುತ್ತೆ. ಅದರಿಂದ ಏನಾಗುತ್ತೆ, ನಾರ್ಮಲಿ ವಾಟರ್ ಸೇವ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನೀವು ಫರ್ಟಿಲೈಸರ್ಸ್ ನ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದೀರ ಅಂದ್ರೆ ಇದ್ರದ್ದು ಕ್ವಾಲಿಟಿ ಅಂದ್ರೆ ಏನೆಲ್ಲ ಈಗ ಫರ್ಟಿಲೈಸರ್ಸ್ ಹಾಕಿದ್ರು ಕೂಡ ಭೂಮಿಲಿ ಅಂದ್ರೆ ವಾತಾವರಣದಲ್ಲಾಗ ಚೇಂಜಸ್, ಮಳೆಯಿಂದ, ಗಾಳಿಯಿಂದ, ಶಾಖದಿಂದ ಅದು ಎವಾಪರೇಟ್ ಆಗ್ತಾ ಹೋಗುತ್ತೆ. ಏನ್ ಫರ್ಟಿಲೈಸರ್ಸ್ ಹಾಕ್ತೀರಾ ಅದು ಆವಿ ಆಗುತ್ತೆ ಗಾಳಿಯಲ್ಲಿ. ಬಟ್ ಅಕ್ವಾಜೆಲ್ ನ ಮಿಕ್ಸ್ ಮಾಡಿ ನೀವು ಹಾಕೋದ್ರಿಂದ ಸೊ ಫರ್ಟಿಲೈಸರ್ಸ್ ಕೂಡ ಇದು 40% ಸೇವ್ ಮಾಡುತ್ತೆ. ಅಂದ್ರೆ 1 ಎಕರೆ ಅಂದ್ರೆ ಒಂದು 100 kg ಗೊಬ್ಬರ ಹಾಕ್ತಾ ಇದ್ದೀರಾ ಅಂದ್ರೆ ನೀವು 60 kg ಸಾಕು, ಇನ್ನು 40 kg ಇದು ಕಂಪ್ಲೀಟ್ಲಿ ಸೇವ್ ಆಗುತ್ತೆ. ಅಂದ್ರೆ 100 kg ಅವಶ್ಯಕತೆ ಇಲ್ಲ, 60 kg ಹಾಕಿದ್ರೆ ಸಾಕು. ಅದ್ರದ್ದು ಏನ್ ಕಾರ್ಯ ಮಾಡ್ಬೇಕು, ಅಕ್ವಾಜೆಲ್ ಕಾಂಬಿನೇಷನ್ ವರ್ಕ್ ಮಾಡಿ ಅದನ್ನ ಕ್ಲಿಯರ್ ಮಾಡಿರುತ್ತೆ. ಸೊ ಸಾಯಿಲ್ ಎರೋಷನ್ ನ ತಪ್ಪಿಸುತ್ತೆ. ಮತ್ತೆ ಅದ್ರೇನಾದ್ರು ಭೂಮಿಯಲ್ಲಿ ಏನಾದ್ರು ನ್ಯೂಟ್ರಿಷನ್ಸ್ ಇತ್ತು, ಆಲ್ರೆಡಿ ನ್ಯೂಟ್ರಿಷನ್ಸ್ ಇತ್ತು, ಬಟ್ ಮಳೆ ಗಾಳಿ ಶಾಖಕ್ಕೆಲ್ಲ ಅದು ಆವಿ ಆಗ್ತಿದೆ ಅಂದ್ರೆ ಅದನ್ನು ಲೀಚಿಂಗ್ ಆಗೋದನ್ನ ಅವಾಯ್ಡ್ ಮಾಡಿ ಸೊ ಭೂಮಿಗೆ ಗಿಡಕ್ಕೆ ಸರಿಯಾದ ರೀತಿ ಪ್ರಮಾಣದಲ್ಲಿ ಸೊ ವಾಟರ್ ಮತ್ತೆ ಫರ್ಟಿಲೈಸರ್ಸ್ ನ ಕೊಡೋದಕ್ಕೆ ಈ ಒಂದು ಪ್ರಾಡಕ್ಟ್ ರೆವಲ್ಯೂಷನರಿ ಆಗಿ ಸಪೋರ್ಟ್ ಮಾಡ್ತಾ ಹೋಗುದು. ಇದೆಲ್ಲ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್, ನಮ್ಮ ವೆಸ್ಟೀಜ್ ಕಂಪ್ನಿಯಲ್ಲಿ ಆರ್ಗ್ಯಾನಿಕ್ ಕೃಷಿನ ಪ್ರಮೋಟ್ ಮಾಡೋದಕ್ಕೆ ಇರೋಂತ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳು. ಈ ಒಂದು ಪ್ರಾಡಕ್ಟ್ ಗಳನ್ನ ಹಂತ ಹಂತವಾಗಿ ಸೊ ಪ್ರತಿಯೊಂದು ಬೆಳೆಗಳು ಕೂಡ ಯೂಸ್ ಮಾಡ್ತಾ ಬರ್ಬೋದು. ಕೆಲವೊಂದು ಬೆಳೆಗಳ ಬಗ್ಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಅದು ಸ್ಪೆಷಲಿ ಈ ಸೀಸನ್ ಅಲ್ಲಿ ಶುಂಠಿ ಅನ್ನೋದು ತುಂಬಾ ಕಾಮನ್ ಕ್ರಾಪ್, ಇದು ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಶುಂಠಿಗೆ ಯಾವ ರೀತಿ ನಾವು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಸಾಯಿಲ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಯುಮಿಕ್ ಗ್ರಾನ್ಯುಲ್ಸ್ ಏನಿದೆ ಮತ್ತೆ ಪ್ರೋಟೆಕ್ ಎರಡು ಕಾಂಬಿನೇಷನ್ ಮಾಡಿ ಭೂಮಿಗೆ ನೀವು ಚೆಲ್ಬಹುದು, ಅಥವಾ ಡೈರೆಕ್ಟ್ ಆಗಿ ಶುಂಠಿ ಅಂತ ಟೈಮ್ ಅಲ್ಲಿ ಶುಂಠಿ ಜೊತೆಗೆ ನೀವು ಇದನ್ನ ಹಾಕ್ಬಹುದು. ಸೀಡ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಯುಮಿಕ್ ಮತ್ತೆ ಪ್ರೋಟೆಕ್ಟ್ ನ ಕಾಂಬಿನೇಷನ್ ಮಾಡಿ ನೀವು ಯೂಸ್ ಮಾಡ್ಬೋದು. ಡೆವಲಪ್ಮೆಂಟ್ ಹಂತದಲ್ಲಿ ಏನು 45 days 50 days ಅಲ್ಲಿ ಏನ್ ಸ್ಪ್ರೇ ಮಾಡ್ತೀವಿ ಆ ಟೈಮಲ್ಲಿ ಯುಮಿಕ್ ಅಲ್ಲಿ ಗ್ರಾಮ್ ಮೆನ್ಷನ್ ಅಂದ್ರೆ ML ಗ್ರಾಮ್ ಮೆನ್ಷನ್ ಮಾಡಿದೀನಿ, ಆ ಪ್ರಕಾರವಾಗಿ ನೀವು ಸ್ಪ್ರೇ ಮಾಡ್ತಾ ಬರ್ಬೋದು. ಎವ್ರಿ 20 daysಗೆ ಏನ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಎವ್ರಿ 20 daysಗೆ ಇದನ್ನ ನೀವು ರಿಪೀಟ್ ಮಾಡ್ಬೋದು. ಅಂಡ್ ಬಿಫೋರ್ ಫ್ಲವರಿಂಗ್ ಏನಿದೆ ಅಂದ್ರೆ 3 ತಿಂಗಳು ಫ್ಲವರಿಂಗ್ ಅಂತ ಏನಿದೆ, 3ನೇ ತಿಂಗಳು ಆದ ತಕ್ಷಣ ಅಗ್ರಿ ಮಾಸ್ ಅನ್ನ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ಅಗ್ರಿ ಪ್ರೊಟೆಕ್ ಮತ್ತೆ 82 ಈ ಕಾಂಬಿನೇಷನ್ ಅಲ್ಲಿ ಈ ಪ್ರಾಡಕ್ಟ್ ನ ನೀವು ಯೂಸ್ ಮಾಡಿಸಬಹುದು. ಮತ್ತೆ ಆಫ್ಟರ್ ಫ್ಲವರಿಂಗ್ ಸೇಮ್ ನ್ಯಾನೋಟೆಕ್ ಪ್ರೊಟೆಕ್ ಸೊ ಮತ್ತೆ ಅಗ್ರಿ 82 ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಸೊ ನಿಮ್ಮ ಒಂದು ಕ್ರಾಪ್ ಅಂದ್ರೆ ಸ್ಪೆಷಲಿ ಜಿಂಜರ್ ನ ತುಂಬಾ ಅಂದ್ರೆ ದೊಡ್ಡ ಪ್ರಮಾಣ ಹೀಲ್ಡಿಂಗ್ ತೆಗಿಯೋದಕ್ಕೆ, ಕಾಯಿಲೆ ಇಲ್ದಂಗೆ ಹೀಲ್ಡಿಂಗ್ ತೆಗಿಯೋದಕ್ಕೆ ಈ ಒಂದು ಪ್ರಾಡಕ್ಟ್ ಗಳು ತುಂಬಾ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಏನಾದ್ರೂ ಕೊಳೆ ರೋಗ, ಶಿಲೀಂಧ್ರದಿಂದ ಬರೋಂತ ಕೆಲವೊಂದು ರೋಗಗಳು ಬಂತು ಅಂದ್ರೆ ಪ್ರೋಟೆಕ್ ಪ್ಲಸ್ 82 ಏನಿದೆ ಎವ್ರಿ 7 daysಗೆ ಇದನ್ನ ರೆಗ್ಯುಲರ್ ಆಗಿ ರಿಪೀಟ್ ಮಾಡ್ತಾ ಹಂತ ಇದೆ ಯಾವ ರೀತಿ ಅದನ್ನ ಮಾಡ್ಬೇಕು ಅಂತ ನಾವೇನು ಗೈಡ್ ಮಾಡ್ತೀನಿ. ಆ ಪ್ರಕಾರವಾಗಿ ನೀವು ಯೂಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಕೊಳೆ ರೋಗನೂ ಕೂಡ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ಗಳು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈ ಹಂತದಲ್ಲಿ ಇವನ್ ನಮ್ದು ಅಕ್ವಾಜೆಲ್ ಅಂತ ನಾನು ಏನ್ ಪ್ರಾಡಕ್ಟ್ ಹೇಳಿದೆ ಅದನ್ನು ಕೂಡ ನೀವು ಇದರಲ್ಲಿ ಹಾಕೊಬಹುದು. ದೆನ್ ಅರೇಕಾ ಸೊ 2 ಹಂತದಲ್ಲಿ ನಾವು ಯೂಸ್ ಮಾಡ್ಬೋದು. ಡಿಸೆಂಬರ್, ಜನವರಿ, ಫೆಬ್ರವರಿ ಹಂತದಲ್ಲಿ ನಾವು ಯೂಸ್ ಮಾಡ್ಬೋದು. ಜೂನ್, ಜುಲೈ, ಆಗಸ್ಟ್ ಹಂತದಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ತಾ ಬರ್ಬೋದು. ಫ್ಲವರಿಂಗ್ ಟೈಮ್ ಅಲ್ಲಿ ಗ್ರಾನ್ಯುವಲ್ಸ್ ಏನಿದೆ ಗ್ರಾನ್ಯುವಲ್ಸ್ ಯೂಸ್ ಮಾಡಿ, ಅದ್ರ ಜೊತೆಗೆ ನೆಕ್ಸ್ಟ್ ಲಿಕ್ವಿಡ್ ಏನಿದೆ ಈ ಎಲ್ಲ ಕಾಂಬಿನೇಷನ್ ಅಲ್ಲಿ ಲಿಕ್ವಿಡ್ ನ ಪ್ರತಿ ಗಿಡಕ್ಕೂ ಅಟ್ಲೀಸ್ಟ್ 2 ಲೀಟರ್ ನೀವು ಯೂಸ್ ಮಾಡ್ತಾ ಬರ್ಬೋದು. ಅಂದ್ರೆ ಆಫ್ಟರ್ ಫ್ಲವರಿಂಗ್ ಅಲ್ಲಿ ಅಂದ್ರೆ ಕಾಯಿ ದಪ್ಪ ಆಗೋ ಟೈಮ್ ಏನಿದೆ ಆ ಟೈಮ್ ಅಲ್ಲಿ ಮಾಸು ನ್ಯಾನೋಟೆಕ್ ಏನಿದೆ ಯುಮಿಕ್ 82 ಕಾಂಬಿನೇಷನ್ ಆಗಿ ಸೊ ನೀವು ಯೂಸ್ ಮಾಡ್ತಾ ಬರ್ಬೋದು. ಫಂಗಲ್ ಡಿಸೀಸಸ್ ಏನಾದ್ರು ಕಂಡು ಬಂತು ಅಂದ್ರೆ ಪ್ರೋಟೆಕ್ ನ ಡ್ರೆಂಚಿಂಗ್ ಮಾಡೋದ್ರ ಮೂಲಕ ಫಂಗಲ್ ಡಿಸೀಸಸ್ ನ ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ವೆಜಿಟಬಲ್ ಕ್ರಾಪ್ಸ್, ಎಲ್ಲಾ ತರದ ವೆಜಿಟಬಲ್ಸ್ ಕ್ರಾಪ್ಸ್ ಗೆ ನಾವು ನೋಡೋದಾದ್ರೆ ಸಾಯಿಲ್ ಟ್ರೀಟ್ಮೆಂಟ್, ಸೀಡ್ ಟ್ರೀಟ್ಮೆಂಟ್, ಸ್ಕ್ರೀನ್ ಶಾಟ್ ತಗೊಳ್ಳಿ ನಿಮಗೆ ಅರ್ಥ ಆಗುತ್ತೆ. ಡೆವಲಪ್ಮೆಂಟ್ ಸ್ಟೇಜ್, ಬಿಫೋರ್ ಫ್ಲವರಿಂಗ್, ಆಫ್ಟರ್ ಫ್ಲವರಿಂಗ್ ಎಲ್ಲ ಇದೆಲ್ಲ ಏನ್ ನೋಡಿದೀವಿ ಈ ಹಂತದಲ್ಲಿ ಎಲ್ಲಾ ತರದ್ರಲ್ಲೂ ಹಂತವಾಗಿ ನಮ್ಮ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಅಂದ್ರೆ ನಮ್ಮಲ್ಲಿ ಏನ್ ಪ್ರಾಡಕ್ಟ್ ಇದೆ ಅಂದ್ರೆ ಒಂದು ಗಿಡ ಭೂಮಿಗೆ ಹಾಕೋದ್ರಿಂದ ಹಿಡಿದು ಕಟಾವ್ ಆಗೋವರೆಗೂ ಬೇಕಾದ ಎಲ್ಲಾ ತರದ ನ್ಯೂಟ್ರಿಷನಲ್ ಪ್ರಾಡಕ್ಟ್ ಇದೆ. ನಮ್ದಲ್ಲಿ ಯಾವ್ದು ಕೆಮಿಕಲ್ ಇಲ್ಲ. ಕೆಮಿಕಲ್ ಎಕ್ಸಾಂಪಲ್ ಕೆಲವ್ರು ಕೇಳ್ತಾರೆ, ಸರ್ ನಮಗೆ
ಕಳೆನಾಶಕ ಬೇಕು. ಸೊ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಪ್ರಮೋಟ್ ಮಾಡೋದ್ರಿಂದ ಕಳೆನಾಶಕ ಎಲ್ಲ ನಾವು ಪ್ರಮೋಟ್ ಮಾಡಕ್ಕಾಗಲ್ಲ, ಕ್ರಿಮಿನಾಶಕಗಳನ್ನ ಪ್ರಮೋಟ್ ಮಾಡಕ್ಕಾಗಲ್ಲ. ನೀವು ಒಂದು ಹುಳ ಸಾಯ್ಬೇಕು ಅಂದ್ರೆ 100% ನೀವು ಕೆಮಿಕಲ್ಗೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕಿಂತ ಬೆಟರ್ ವೇಲಿ ನೀವು ಕ್ರಿಮಿನಾಶಕ ನೀವು ಮಾಡ್ಬೋದು. ಅಂದ್ರೆ ಸೊ ವೆರೈಟಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇರೋಂತ ನ್ಯಾಚುರಲ್ ಅಂದ್ರೆ ಕ್ರಿಮಿನಾಶಕಗಳನ್ನ ನೀವೇ ತಯಾರಿಸ್ಕೋಬಹುದು. ಬೇವಿನ ಎಣ್ಣೆ ಮೂಲಕ, ಬೇವಿನ ನೀಮಾಸ್ತ್ರ ಅಂತ ಹೇಳ್ತೀವಿ, ಅದ್ರ ಮೂಲಕ ನೀವೆಲ್ಲ ಮಾಡ್ಕೊಬಹುದು. ಆರ್ಗ್ಯಾನಿಕ್ ನ ನೀವು ಪ್ರಮೋಟ್ ಮಾಡೋದ್ರ ಮೂಲಕ ಸೊ ನಿಮ್ಮ ಸುತ್ತಮುತ್ತ ಜನಗಳಲ್ಲೂ ಒಂದು ಆರ್ಗ್ಯಾನಿಕ್ ಕೃಷಿನ ಪರಿಚಯ ಮಾಡಿಕೊಟ್ರೆ ಒಂದು ಹೆಲ್ದಿ ಸೊಸೈಟಿ ನಿರ್ಮಾಣ ಮಾಡೋದಕ್ಕೂ ನಮ್ ಕೈಲಾದ ಎಲ್ಲಾ ತರದ ಸಹಾಯನ ನೀವು ಮಾಡಬಹುದು. ಇದೆಲ್ಲ ಓವರ್ ಆಲ್ ಏನಿದೆ ನಮ್ಮ ಕಂಪ್ನಿಯಲ್ಲಿ ಇರೋಂತ ಕೆಲವೊಂದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ಇನ್ನು ಎಲ್ಲಾ ಇನ್ಫಾರ್ಮೇಶನ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ವೆಸ್ಟೀಜ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ ಬಗ್ಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿದೆ. ಪ್ರತಿಯೊಬ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರೋಂಥ ಇನ್ಫಾರ್ಮೇಶನ್ ಗಳ ತಿಳ್ಕೊಳ್ಳಿ. ಅಲ್ಲಿ ನನ್ನ ಮೊಬೈಲ್ ನಂಬರ್